ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಸಂಗೀತ ಶಾರದೆ ಬಿಗಿದು ಅಪ್ಪಿರುವ ಈ ಮಗು. ದೇವರು ಹೆಂಗೆ ನಾಮ ಹಲವು ರೂಪ ಒಂದೇ ಅಂತ ಹೇಳ್ತೀವೋ ಹಾಗೆ ಇವ್ರಿಗೂ ಅಷ್ಟೇ ನಾಮ ಹಲವು, ಆದರೆ ಆ ಸಂಗೀತ ಮಾತ್ರ ಒಂದೇ. ಒಬ್ಬರು ಮೋಹನ್ ಕುಮಾರ್ ಅಂತ ಕರೀತಾರೆ, ಇನ್ನೊಬ್ಬರು ಮೈಸೂರು ಮೋಹನ್ ಅಂತ ಕರೀತಾರೆ. ಕೆಲವೊಂದು ಚಿತ್ರಗಳಲ್ಲಿ ಇವರು ರಾಜ್ ಮೋಹನ್ ಆಗಿದ್ದಾರೆ. ಏನೇ ಆದರೂ ಇವರ ಸಂಗೀತ ಮಾತ್ರ ಅದು ಒಂದೇ, ಅಷ್ಟೇ ಸುಮಧುರ, ಅಷ್ಟೇ ಮಧುರ, ಅಷ್ಟೇ ಅತ್ಯದ್ಭುತವಾದ ಗಾನ ಸುದೆ ಹರಿಸುತ್ತಿರುವ ನಮ್ಮ ಶ್ರೀ ಮೈಸೂರು ಮೋಹನ್ ಅವರು ಇಂದಿನ ನನಸಾದ ಕನಸಿನ ಅತಿಥಿ. ಸ್ವಾಗತಿಸೋಣ ಬನ್ನಿ ಮೈಸೂರು ಮೋಹನ್ ಅವರಿಗೆ. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ನನಸು ರಘುರಾಮ್. ಸೊ ಇವತ್ತಿನ ಈ ಗೆಸ್ಟ್ ಇದಾರಲ್ಲ, ಒಂಥರ ಇವಾಗ ಕೂತಿರೋ ಜಾಗದಲ್ಲೆಲ್ಲ ಸಂಗೀತ ಗುನುಗ್ತಾ ಇದೆ ಎಲ್ಲ ಕಡೆ. ಇವರ ಫ್ಯಾಮಿಲಿ ಅಂದರೆ ಜನರೇಷನ್ಸ್ ಗಟ್ಟಲೆ, ಇವರ ತಂದೆ, ಇವರ ಮಕ್ಕಳು ಎಲ್ಲರೂ ಸಂಗೀತ ಕ್ಷೇತ್ರದಲ್ಲೇ ಇರೋರು. ನಾನೊಂದೆರಡು ಲೈನ್ ಹಾಡ್ಬಿಡ್ತೀನಿ, ಆವಾಗ ನಿಮಗೆ ಗೊತ್ತಾಗತ್ತೆ ಇವ್ರು ಯಾರು ಅಂತ. ಪ್ರೇಮ ದೈವಗಳ ವೇದ, ನಮ್ಮೂರ್ನಾಗ ನಾನೊಬ್ನೇ ಜಾಣ, ಈ ನಂಜುಂಡ ಊರ್ಗೆ ಪ್ರವೀಣ. ಗೊತ್ತಾಗಿದೆ ಅನ್ಕೋತೀನಿ. ನಮ್ಮ ನಂಜುಂಡ ಚಿತ್ರದ ಸಂಗೀತ ನಿರ್ದೇಶಕರು, ಕಿಲಾಡಿ ಕಿಟ್ಟು ಚಿತ್ರದ ಸಂಗೀತ ನಿರ್ದೇಶಕರು, ಮೈಸೂರು ಮೋಹನ್ ಆರ್ಕೆಸ್ಟ್ರಾದ ನಡೆಸ್ಕೊಂಡು ಬಂದಿದ್ದಂಥ ನಮ್ಮ ಮೈಸೂರು ಮೋಹನ್ ಸರ್. ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡೋಣ. ಅವರ ಕನಸುಗಳು ಏನೇನಾಗಿತ್ತು, ಅದನ್ನು ಅವರು ಹೇಗೆ ಸಾಧಿಸಿದ್ರು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ನಾನು ಯಾವಾಗಲೂ ಹೇಳೋ ಹಾಗೆ, ಬಾಳಿಗೊಂದು ಗುರಿ ಇರಬೇಕು. ಆ ಗುರಿಗೆ ಸರಿಯಾದ ದಾರಿ ಇದ್ರೆ ಆಗ ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇವ್ರು ನಮ್ಮ ಗುರುಗಳು ಕೂಡ. ನಾನು ಇವ್ರ ಹತ್ರ ಸಂಗೀತ ಕೂಡ ಕಲ್ತಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಪೇಷಂಟಾಗಿ ಹೇಳ್ಕೊಡ್ತಾರೆ. ಇವಾಗ ಇವರು ಕರೆಂಟ್ ಆಗಿ ಸಂಗೀತ ಕ್ಲಾಸಸ್ನ ಕೂಡ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗೋಣ. ಜೊತೆಗೆ ಈ ನಮ್ಮ ಪ್ರೋಗ್ರಾಮ್ದು ಟೈಟಲ್ ಸಾಂಗ್ ಏನಿದೆ, ನನಸಾದ ಕನಸು ಕಾರ್ಯಕ್ರಮದ ಒಂದು ಟೈಟಲ್ ಸಾಂಗ್ ಹಿಂದೆ ಏನು ಬಿಟ್ಟಿದ್ವಿ, ಈ ಹಾಡನ್ನು ಕಂಪೋಸ್ ಮಾಡಿದವರು ಇವರ ಮಕ್ಕಳು ಗೌತಮ್ ಸರ್ ಆ್ಯಂಡ್ ಗೌರವ್ ಸರ್ ಇಬ್ರು. ಸೊ ಅದಕ್ಕೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಸ್ಟಾರ್ಟ್ ಮಾಡೋಣ ನಿಮ್ಮ ಕನಸುಗಳಿಗೆ ಹೋಗೋದಕ್ಕೆ. ಸೊ ಹೇಗಿತ್ತು ಸರ್ ನಿಮ್ಮ ಬಾಲ್ಯ? ಸಂಗೀತದಲ್ಲೇ ಹುಟ್ಟಿ ಸಂಗೀತದಲ್ಲೇ ಬೆಳೆದಿದ್ದೀರಾ ನೀವು. ಸೊ ಹೇಗಿತ್ತು ನಿಮ್ಮ ಬಾಲ್ಯ? ಅದು ನಮ್ಮ ತಂದೆ ತಾಯಿ ಸಂಗೀತನ ಯಾವಾಗಲೂ ಮನೇಲಿ ಹಾಡ್ತಾ ಇರೋರು. ನಮ್ಮ ತಂದೆ ಅವ್ರ ಆಫೀಸ್ಗೆ ಹೋಗ್ಬೇಕಾದ್ರೆ ಇದೆ ಬ್ರ್ಯಾಂಚ್ ಮ್ಯಾನೇಜರ್ LIC ಮಹಾರಾಜಿಗೆ ಸ್ಟೆನೋ, ಆಮೇಲೆ BBC ನ್ಯೂಸಲ್ಲಿ ಅನೌನ್ಸರ್ ಆಗಿದ್ದರು. ಅವ್ರು ಯಾವಾಗಲೂ ದೊಡ್ಡ ದೊಡ್ಡ ಕಚೇರಿಗಳಿಗೂ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆ ಕಾಲದಲ್ಲಿ ಚೌಡಯ್ಯ, ಬಾಲಮುರಳಿ, ಯಾರು ಲೆಜೆಂಡ್ಸ್ ಇದ್ದಾರೋ ಅಷ್ಟು ಜನನೂ ಒಬ್ಬರು ಶ್ರೀಕಂಠಯ್ಯ ಅಂತಿದ್ರು. ಅವ್ರ ಮನೆಯಲ್ಲಿ ಅದು ನಡೀತಾ ಇತ್ತು ಹಾಡಲ್ಲಿ. ಆಗಿನ ಕಾಲದಲ್ಲಿ ಮೈಕು ಗೀಕು ಏನೂ ಇರ್ತಾ ಇರಲಿಲ್ಲ. ಸೈಲೆಂಟಾಗಿ ಸಂಗೀತ ಕೇಳಬೇಕು. ಅವ್ರಿಗೆ ತುಂಬ ಆಸೆ ಇತ್ತು, ಹೇಗಾದ್ರೂ ಇವನು ಸ್ವಲ್ಪ ಸಂಗೀತ ಹೇಳಿಸ್ಬೇಕು. ಹಾಗೆಲ್ಲ ನನ್ನ ವಾಯ್ಸು ಚೆನ್ನಾಗಿತ್ತು ಮಾಡೋರು. ಅದ್ರ ಜೊತೆಗೆ ನಮ್ಮ ಸಿಸ್ಟ್ರಿಗೂ ಕೂಡ ಪಾಠ ಹೇಳಿಸ್ತಾಯಿದ್ರು, ಸಂಗೀತದ ಪಾಠ. ಅದು ಕೇಳಿಕೊಂಡು ನಮ್ಮ ತಾಯಿ ಹಾಡ್ತಾ ಇದ್ದಿದ್ದು, ನಮ್ಮ ತಂದೆ ನುಡಿಸ್ತಾ ಇದ್ದಿದ್ದು ಕೇಳಿ ಹಾಗೆ ನನಗೆ ಸಂಗೀತ ಅನ್ನೋದು ಹುಟ್ಕೊತು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತಾಗ. ಮಾಡಿದ ತಕ್ಷಣ ಪ್ರೋಗ್ರಾಮ್ಗಳಿಗೆ ಹೋಗೋದು, ರಾಮೋತ್ಸವ ಅಲ್ಲಿ ಇಲ್ಲಿ ನಡೀತಾಯಿತ್ತು. ಆಗಿನ ಕಾಲದಲ್ಲಿ ರಾಮೋತ್ಸವ ಒಂದು 6:30 7 ಗಂಟೆಗೆ. ಆಗ ಲಕ್ಷಾಂತರ ಜನ ಕೂತ್ಕೊಂಡು ಕೇಳ್ತಾಯಿದ್ರು. ಆಗ ಈ ಮೀಡಿಯಾ ಅದು ಯಾವುದೂ ಇರಲಿಲ್ಲ. ಅದೇ ದೊಡ್ಡ ಪ್ಲಸ್ ಪಾಯಿಂಟಲ್ಲಿ. ಜನಗಳಿಗೆ ಕಾಲ ಕಳಿಯೋದಕ್ಕೆ ಬೇರೆ ಏನಿರಲಿಲ್ಲ. ಮದುವೆ ಆಗೋದು, ಮಕ್ಕಳು, ಅವ್ರ ಕೆಲಸ ಏನೋ ಸಣ್ಣ ಪುಟ್ಟ, ಆಮೇಲೆ ತುಂಬ ದೊಡ್ಡ ಲೆವೆಲ್ದು ಯಾವುದೂ ಕೆಲಸ ಬೇಕಾಗಿರಲಿಲ್ಲ. ಒಂದು ಸ್ವಲ್ಪ ಊಟ ಇದ್ರೂ ಕೂಡ ಒಂದು 20 ಜನ ಊಟ ಮಾಡೋರು. ಕಾಂಟ್ರವರ್ಸಿನೇ ಇಲ್ಲ ಫ್ಯಾಮ್ಲಿಗಳಲ್ಲಿ. ಅವಾಗ ಏನಂದರೆ ಎಂಟರ್ಟೈನ್ಮೆಂಟು. ಯಾರು ಹಾಡ್ತಾರೆ ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡೋದು. ಆಮೇಲೆ ಪ್ರತಿಯೊಬ್ಬರಿಗೂ ಸಂಗೀತದ ಮನೆಯಲ್ಲಿ ಇರೋದು ಅವಾಗ. ಯಾಕಂದರೆ ಈ ಮಹಾರಾಜರು ಕೂಡ ಅವಾಗೆಲ್ಲ
ಯಾವಾಗ ಕುಸ್ತಿ ಆಡ್ದವ್ರಿಗೆ ಒಂದು ಸನ್ಮಾನಗಳು ಮಾಡೋರು, ಸಂಗೀತಗಾರರಿಗೊಂದು, ಈ ಕಲೆಗೇ ಒಂದು ಜಾಗ ಆಗೋಯಿತು ಮೈಸೂರು. ಅದರಲ್ಲಿ ನಮಗೆ ಇದೇನಾಯಿತು, ಈ ಥರ ರಾಮೋತ್ಸವ ಮಾಡಬೇಕಾದ್ರೆ ಸರಿ ಸಾಯಂಕಾಲ ಬಾನ್ಮೂಡ್ಲಿ 7 ಗಂಟೆಗೆ ಇದ್ದೆ. ನಮ್ಮನ್ನೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಜಮಖಾನ ಎಲ್ಲ ಹಾಕೋಕ್ಕೆ, ಮುಗಿದ ಮೇಲೆ ಎತ್ತಿಡೋಕ್ಕೆ ಇಂಥ ಅವಕಾಶಗಳು. ಅಷ್ಟರಲ್ಲಿ ಅವ್ರು ಬರೋ ತನಕ ಏನೂ ಕಾಲ ಕಳೆಯೋದಕ್ಕೆ ಆಗ್ತಾಯಿರಲಿಲ್ಲ. ಆ ಟೈಮಲ್ಲಿ ನಮ್ಮನ್ನು ಕೂತ್ಕೊಂಡು ಏನೋ ಒಂದು ಹಾಡ್ತಾ ಇರೋ ಅನ್ನೋದು. ಆಗ ಸಣ್ಣ ಸಣ್ಣದು ಯಾವುದೋ ಒಂದು ಸಣ್ಣ ಭಜನೆ, ಅಲ್ಲಿಂದ ಒಂದು ಹಾಡೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಸಂಗೀತ ಕುಟುಂಬದಲ್ಲಿದ್ದಾಗ ಮನೆಯವರ ಸಪೋರ್ಟ್ ಆಗಿರ್ಬೋದು ಅಥವಾ ಆ ಒಂದು ವಾತಾವರಣ ಇರ್ಬೋದು. ಇವಾಗ ಒಂದೊಂದು ಫ್ಯಾಮಿಲಿನಲ್ಲಿ ಇರುತ್ತೆ, ಬರೀ ಮಕ್ಕಳು ಮಾತ್ರ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಇನ್ಯಾರಿಗೂ ಆಸಕ್ತಿ ಇರಲ್ಲ. ಸೊ ಅವರು ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದರೆ ಮನೆಯಲ್ಲಿರೋ ವಾತಾವರಣ ಎಷ್ಟು ಮುಖ್ಯ ಆಗತ್ತೆ? ಭಾಳ ದೊಡ್ಡ ಮುಖ್ಯ, ಅದೇ ಬಹಳ ದೊಡ್ಡ ಮುಖ್ಯ. ಏಕೆಂದರೆ ನಮ್ಮ ತಂದೆ ತಾಯಿ ಹೇಗಿದ್ರು ಅಂದರೆ, ಬೇರೆ ಆಗಿನ ಕಾಲದಲ್ಲಿ ನಮ್ಮನ್ನೇ ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನೋ ಕನಸುಗಳಿರಲಿಲ್ಲ. ಕಾರಣ ಏನಂದರೆ ಅದು ಆಗಿನ ಕಾಲಕ್ಕೆ ತುಂಬ ದೊಡ್ಡ ಎಕ್ಸ್ಪೆನ್ಸಿವ್ ಇರೋದು. ಅವ್ರಿಗೆ ಆಮೇಲೆ ನಾವು ಹಾಡೋದು ಮನೇಲಿ ಈ ಥರದ್ದೆಲ್ಲ ನೋಡಿದ್ರೆ ಅದರಲ್ಲೇ ಮುಂದಕ್ಕೆ ಬರಲಿ ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ನಮಗೂ ಗೊತ್ತಿಲ್ಲ ಏನು ಸೆಲೆಕ್ಟ್ ಮಾಡ್ತಾರೆ ಏನು ಅಂತ. ಬಟ್ ನಾವು ಏನು ಮಾಡಿದ್ರು ಕೂಡ ನಮ್ಮ ತಂದೆ ತಾಯಿ, ನಮ್ಮ ತಂದೆ ಅಂತವ್ರು ಪರ್ಟಿಕ್ಯುಲರಾಗಿ, ನೀನು ಏನು ಮಾಡಿದ್ರು ಅದ್ರಲ್ಲಿ ನಂಬರ್ 1 ಆಗಬೇಕು ಅನ್ನೋದು. ನೀನು ರನ್ನಿಂಗ್ ರೇಸ್ ಹೋಗ್ತೀಯಾ, ಅದ್ರಲ್ಲಿ ಫಸ್ಟ್ ಬರಬೇಕು. ಹಾಡು ಹೇಳ್ತೀಯಾ, ಫಸ್ಟ್ ಬರಬೇಕು. ಡ್ಯಾನ್ಸ್ ಮಾಡ್ತೀಯಾ, ಫಸ್ಟ್ ಬರಬೇಕು. ಯಾವನಿಗಾದ್ರು ಹೊಡಿತೀಯ ನೀನು, ಅದರಲ್ಲೂ ನಂಬರ್ 1 ಆಗಬೇಕು. ಈ ಥರ ಅವರು ಒಂದು ಎಂಕರೇಜ್ಮೆಂಟ್ ನಮಗೆ. ಆಮೇಲೆ ಓದಿಗೆ ತುಂಬ ಏನು ಹೇಳ್ತಾ ಇರಲಿಲ್ಲ. ಅವರೇ ಅತಿ ಬುದ್ಧಿವಂತರಾಗಿದ್ದರು. ಹೇಗೆಂದವರು ನಮ್ಮನ್ನು ಮಾತಲ್ಲೇ ಓದಿಸ್ಬಿಟ್ಟಿದ್ರು. ಅವ್ರು ಮಾತಾಡ್ತಾ ಇದ್ದಾಗೇ ಬುದ್ಧಿ ಎಷ್ಟು ಬರಬೇಕೋ ಎಲ್ಲ ವಿಚಾರದಲ್ಲೂ ಆ ಥರ ಹೇಳ್ಕೊಬರೋ. ಅದು ಭಾಳ ಇಂಪಾರ್ಟೆಂಟ್. ವಾತಾವರಣ ಜೊತೆ ಮಕ್ಕಳನ್ನ ಹೀಗೇ ಮಾಡಬೇಕು ಅಂತ ಹೇಳಿದ್ರೆ ಅದು ಉಲ್ಟಾ ಆಗೋ ಕೇಸ್ ಇರುತ್ತೆ. ಹೌದು. ಅದಕ್ಕೆ ಅವ್ರು ಪನಿಷ್ಮೆಂಟು ಮಾಡ್ತಾ ಇರಲಿಲ್ಲ. ನಾವು ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ನಮ್ಮ ತಾಯಿ ಎಷ್ಟು ನಂಬರ್ ಬಂತು ಅಂದರೆ ನಮ್ಮ ತಂದೆ ಎಷ್ಟು ನಂಬರ್ ಬಂತು ಕೇಳಿಲ್ಲ. ಮುಂದಿನ ಕ್ಲಾಸ್ಗೆ ಹೋದ್ಯಾ, 5ರಿಂದ 6ಕ್ಕೆ ಬಂದಾನೆ, ಅವನಿಗೆ ದುಡ್ಡು ಕೊಡಿ, ಎಲ್ಲ ಸಿನಿಮಾಗೆ ಹೋಗಿ ನಾನು ತಿಂಡಿ ತಿಂದ್ಕೊಂಬನಿ ಅನ್ನೋದು. ಅದು ಭಾಳ ಇಂಪಾರ್ಟೆಂಟ್. ಸರ್, ನಿಮ್ಮ ಶಾಲಾ ದಿನಗಳಲ್ಲಿ, ನಿಮ್ಮ ಕಾಲೇಜ್ ದಿನಗಳಲ್ಲಿ ಮೊದಲನೇದಾಗಿ ನೀವೇನು ಓದಿದ್ದೇನು ಸರ್? ನಾನು BA ಡಿಗ್ರಿ. ಸ್ಕೂಲ್ನಲ್ಲೆಲ್ಲನೂ ಹೇಗಿತ್ತು ನಿಮ್ಮ ಸಂಗೀತಕ್ಕೆ ನಿಮ್ಮ ಟ್ಯಾಲೆಂಟ್ನ ಹೇಗೆ ತೋರಿಸ್ತಾ ಇದ್ರಿ? ಅದೇ ಮೆಟ್ಲಾಗಿ ಹೇಳಬೇಕು ಅಂದರೆ ಮೊದಲು ರಾಮೋತ್ಸವದಲ್ಲಿ ಹೋಗೋದು, ಅಲ್ಲಿ ಮಾಡೋದು. ಯಾವುದೋ ಒಂದು ಹಾಸ್ಟೆಲಲ್ಲಿ ಏನೋ ಒಂದು ಪ್ರೋಗ್ರಾಮ್ ಆಗ್ತಾಯಿದ್ರೆ ನಾವು ಓಡೋಗ್ಬಿಡೋದು. ಅದರಲ್ಲೂ ಫಸ್ಟ್ ನನಗೆ ಮೈಸೂರು ಮೋಹನ್ ಇದ್ದ ಶಿಲ್ಪಿ ಮೋಹನ ಅಂತ ಕರೀತಾ ಇದ್ದೆ. ಏನು ಮೋಹನ? ಶಿಲ್ಪಿ. ಓಕೆ. ವಿಜಿಲಿಂಗು. ಹಾಂ. ಆಗ ಆಗಿನ ಕಾಲದಲ್ಲಿ ಬೀಸಲ್ಬಾರ್ದು. ಹೋದ ತಕ್ಷಣ ಸಾರ್ ಅದು ಏನೋ ಕೇಳ್ತಾ ಇರಲಿಲ್ಲ. ಒಂದು ಶಿಲ್ಪಿ ಏನು ಶಿಲ್ಪಿ ಏನು ಹೊಡಿತಾರೆ, ಇವನು ಏನು ವಿಜಲ್ ಹೊಡಿಯೋದಪ್ಪ ಅನ್ನೋರು. ಸರಿ, ಇವ್ರು ತಿಂಡಿ ಗಿಂಡಿತೀರ ಮೈ ಕೊಟ್ಬಿಡೋರು. ಆಗ ಹೋಗ್ಬಿಡೋದು. ನಾನು ಹೋಗ್ಬಿಟ್ಟು ಶಿಲ್ಪಿಲೇ ಎಲ್ಲ ಹಾಡು ಮುಗಿಸ್ತಾ ಇದ್ದೆ ನಾನು. ಎಂಥ ಹಾಡುಗಳು, ಲತಾ ಮಂಗೇಶ್ಕರ್ದಾಗ್ಬೋದು, ರಾಜ್ಕುಮಾರ್ದಾಗ್ಬೋದು. ಈಗ ಸುಮ್ಮನೆ ಯಾವುದೋ ಲತಾ ಮಂಗೇಶ್ಕರ್ ಅವಾಗೆಲ್ಲ ತುಂಬ ಫೇಮಸ್ ಅಂದರೆ ಬೀಸಲ್ಬಾರ್ದು, ಆಪುಕಿ ನದರು, ಸತ್ಯಂ, ಹೀಗೆಲ್ಲ ಇರೋದ. ಆ ಹೋದ ತಕ್ಷಣ ಶುರು ಮಾಡೋರು. ಏನು ನುಡಿಸ್ತಾರಲ್ಲಪ್ಪ ಅಂದ್ಬಿಡೋರು. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಗ್ಬೋದು. ಆಮೇಲೆ ಅದು ತುಂಬ ಫೇಮಸ್ಸು ಫ್ಯೂಡಲ್ ಹಚ್ಬೋದು. ಆಮೇಲೆ ಗುಡ್ ಬ್ಯಾಡ್ ಅನ್ನಲಿ ನಾವಾಗ ಇದು ಕೇಳೋದಕ್ಕೆ ಇದು ಸ್ವಲ್ಪ ನುಡಿಸ್ತಾ ಇದ್ದೆ ಹಾಸ್ಟೆಲ್ದು. ಇಲ್ಲಿಂದ ಏನಾಗೋಯ್ತು, ನನಗೆ ಸ್ಕೂಲಲ್ಲಿ ನೆಕ್ಸ್ಟ್ ಕಾಂಪಿಟೇಷನ್. ಬಟ್ ಇದು ನಿಮ್ಗೆ ಹೆಂಗೆ ಆಸಕ್ತಿ ಹೆಂಗೆ ಬಂದಿದ್ದ ಈ ಥರ ಮಾಡಬೇಕು? ಸಾಮಾನ್ಯವಾಗಿ ಎಲ್ಲರೂ ಹಾಡು ಹಾಡ್ತಾರೆ, ಹಾಗಲ್ಲ. ಏನೋ ಇದು ಹೇಳ್ತಾರೆ ಗೊತ್ತಾ, ಶಬ್ದ ಕೇಳಿದ ತಕ್ಷಣ ಕಳ್ತದ ಆದಂಗೆ ಅಂತ. ಈ ಯಾವುದೋ ಒಂದು ಮ್ಯೂಸಿಕ್ ಬರ್ತಾಯಿದ್ರೆ ಅದನ್ನು ಹಂಗೆ ನಾನು ಹಿಡ್ಕೊಂಡ್ಬಿಡ್ತಾ ಇದ್ದೆ. ನಾನು ಯಾವುದಾದ್ರು ಆಗ್ಬೋದು, ಕಾಳಿಗ್ರಾವ್ ಆಗ್ಬೋದು, ನನ್ನ ಸ್ವಾಮಿದಾಗ್ಬೋದು, ಜಾನಪದ ಗೀತೆ ಆಗ್ಬೋದು. ನನಗೆ ಅದು ಇಷ್ಟ ಆಯಿತು ಅಂದರೆ ಅದು ಬಂದಂಗೆ ಅಷ್ಟೇ, ಬಂದ್ಬಿಡೋದು. ಅದಕ್ಕೇನು ಇನ್ನೊಂದು ಸತಿ ರಿಪಿಟೇಷನ್ ಬೇಡ, ಕೇಳಿದ ತಕ್ಷಣ ಬಂದ್ಬಿಡೋದು. ಬಿ ಜಿ ಎಮ್ ಅಂತ ಫಸ್ಟ್ ಆರ್ಕೆಸ್ಟ್ರಾ BGM ಅಂತ ಕಂಡಿಡಿದವರೇ ನಾವು. ಅದರಿಂದನೇ ಮೈಸೂರು ಮೋಹನ್ ಫಸ್ಟು ಸ್ಟಾರ್ಟ್ ಆಗಿದ್ದು. ಸಾಮಾನ್ಯವಾಗಿ ಏನಂದರೆ ಯಾವುದಾದ್ರು ಹಾಡುಗಳಾದರೆ ಯಾವುದೋ ಹಾಡು ಬಿಡೋರು,
ಅದಕ್ಕೆ ಬಿ ಜಿ ಎಮ್ ಇರ್ತಿರ್ಲಿಲ್ಲ, ಪಲ್ಲವಿ ಚರಣ ಹಾಡು ಬರೋರು. ನಮ್ಮ ಇಂದನೇ ಶುರು ಆಗೋದು ಅದು. ನಿಮ್ಮ ಆರ್ಕೆಸ್ಟ್ರಾ ವಿಚಾರಕ್ಕೆ ನಾವು ಬರ್ತೀವಿ. ಆರ್ಕೆಸ್ಟ್ರಾದಿಂದನೇ ಶುರುವಾಗಿದ್ದು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಸ್ಕೂಲ್ ಡೇಸಲ್ಲಿ ನನಗೆ ಪಕ್ಕದಲ್ಲಿ ಒಂದು ಬುಲ್ಬುಲ್ ತರಂಗ್ ನನ್ನ ಫ್ರೆಂಡ್ ಅವರು ಬಂದು ನುಡಿಸ್ತಾ ಇದ್ದ. ಸೊ ಅದನ್ನು ಒಂದು 4 ರೂಪಾಯಿ 5 ರೂಪಾಯಿ ತಗೊಂಡು ಮೊದಲನೇ ಹಾಡು ಲವ್ ಇಟ್ ಸಾಯನಾರ ಅದು ಟಿಂಗ್ ಟಿಂಗ್ 2 ಲೈನ್ ಬಂತು. ಒಂದು 10 ದಿವಸ ಆದ್ಮೇಲೆ 3ನೇ ಲೈನು. ಈಗ ಒಂದು 2-3 ತಿಂಗಳಲ್ಲಿ ಫುಲ್ ಸಾಂಗ್ ಕಲ್ತ್ಕೊಂಡೆ. ಅದು ಸ್ಕೂಲಲ್ಲಿ ಫಸ್ಟ್ ಪ್ರೈಸ್ ನನಗೆ. ಅದಾದ ತಕ್ಷಣ ಈಗ ಇದಕ್ಕಿಂತ ಚೆನ್ನಾಗಿರುತ್ತೆ ಮಾಡಿ ನಾನು ನೆಕ್ಸ್ಟ್ ಅದನ್ನ ಒಂದು ತಗೊಳ್ಳೋದೆಲ್ಲ ಹೇಗಿತ್ತು ಅಂದರೆ ನಮ್ಮ ಮನೇಲಿ ಅದೆಲ್ಲ ತೆಕ್ಕೊಡೋದೆಲ್ಲ ಇರಲಿಲ್ಲ. ಏನಿದ್ರೂ ಓದಬೇಕು ಮಾಡಬೇಕು, ಹಾಡು ಹೇಳ್ಬೇಕಷ್ಟೇ. ನಾನು ವಾದ್ಯ ಸಂಗೀತ ಕಲಿತೀನಿ ನಮ್ಮ ತಂದೆಗೂ ಅಂದ್ಕೊಳ್ಳಿಲ್ಲ. ಹೀಗೆ ನಮ್ಮ ಮನೆಯವರಿಗೆ ಪ್ರಾವಿಷನ್ ಕೊಡ್ತಾ ಇದ್ದಿದ್ದು, ನಾವು ಅಂಗಡಿಲಿ ಕಲಿಬೇಕಾಯ್ತು. ಅವನು ತೊಗೊಂಡ್ಬಿಟ್ಟಿದ್ದ. ಆಮೇಲೆ ನುಡಿಸ್ತಾನೆ ಇರಲಿಲ್ಲ, ಈಗ ಬರಲ್ಲ ಅಂತ ಇದ್ವ. ನಾ ಕಲ್ತ್ಕೊಂಡು ಅವ್ರಿಗೂ ಹೇಳ್ಕೊಟ್ಬಿಟ್ಟೆ. ಸೊ ಹೀಗೆ ಎಲ್ಲ ವಾದ್ಯಗಳು ಬಂತು. ಇಲ್ಲಿಂದ ವಾದ್ಯ ಸಂಗೀತ ಮತ್ತು ಹಾಡು ಹೀಗೆ ಮಾಡಿ ಟ್ರೂಪ್ ಮಾಡೋ ಐಡಿಯಾ ಅವಾಗಿಲ್ಲ, ಇರ್ಲಿಲ್ಲ. ಇಂಡಿವಿಜುವಲ್ ಆಗಿ. ಮೋಹನ್ ಕುಮಾರ್ ಆದವರು ಮೈಸೂರು ಮೋಹನ್ ಅಂತ ಯಾಕೆ ಮಾಡ್ಕೊಂಡ್ರಿ ಹೆಸರನ್ನ? ಅದು ಹೇಳ್ತೀನಿ. ಆ್ಯಕ್ಚುಲಾಗಿ ಈ ಟ್ರೂಪ್ ಅಂತ ಹುಟ್ಕೊಂಡಿದ್ದು ಕಾಲೇಜ್ ಡೇಸ್ನಲ್ಲಿ. ಅವಾಗ ನಮಗೆ ಕಾಂಪಿಟೇಷನ್ ಆಗ್ತಾ ಇತ್ತು. ಹೌದು, ಗ್ರೂಪ್ ಕಾಂಪಿಟೇಷನ್ಗಳೆಲ್ಲ ಫಸ್ಟ್ ಇಂಡಿವಿಜುವಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಅವತ್ತೇನೆಂದರೆ ಇನ್ಸ್ಟ್ರೂಮೆಂಟಲ್ಗೆ ಬಂದವ್ರಿಗೆ ಒಂದು ಫಸ್ಟ್ ಪ್ರೈಸು, ಆಮೇಲೆ ವೋಕಲ್ನವ್ರಿಗೆ ಒಂದು ಪ್ರೈಸು, ಆಮೇಲೆ ಜನಪದ ಗೀತೆಗೆ ಬೇರೆ, ಆಮೇಲೆ ಭಾವಗೀತೆಗೆ ಬೇರೆ, ಭಕ್ತಿ ಗೀತೆಗೆ ಅಂತ ಕಾಲೇಜಲ್ಲಿ ನಮಗೆ ಸ್ಟಾರ್ಟ್ ಆಯ್ತದು. ಅದು ಅವಾಗ ಎಲ್ಲಿ ಅಂದರೆ ಎಲ್ಲ ಕರ್ನಾಟಕ, ಬೆಳಗಾಮು, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೆಡಿಕಲ್ ಕಾಲೇಜು, ಇಂಜಿನಿಯರ್ ಕಾಲೇಜು ಎಲ್ಲ ಕಡೆಯಿಂದ ಬಂದು ಹಾಡು ಹೇಳ್ತಾಯಿದ್ರು. ಆಗಲ್ಲಿ ಯಾರು ಪ್ರೈಸ್ ಬರುತ್ತೋ ಆವಾಗ ಒಂದು ಇಂಟರ್ವ್ಯೂಲ್ ಅಂತ ಆಗೋದು. ಅಂದರೆ ಯಾರಿಗೆ ಬಂದಿದೆ ಇಲ್ಲ ಅನ್ನೋಕ್ಕೆ ಜಡ್ಜಸ್ ಒಳಗೆ ಕೂತ್ಕೊಳ್ಳೋರು. ಆಗಿನ ಕಾಲದಲ್ಲಿ ನಮ್ಮ ಜಡ್ಜಾಗಿ ಬರ್ತಾ ಇದ್ದಿದ್ದೇನೆ ಈ ಮೈಸೂರು ಅನಂತ ಸ್ವಾಮಿ, HR ಲೀಲಾವತಿ, ಆಮೇಲೆ ಇವರು ವಸುಮತಿ. ಆಗಿನ ಕಾಲಕ್ಕೆಲ್ಲ ಅಂಥವ್ರು ಕರೆಸೋರು. ಆವಾಗ ಏನಾಗಿದೆ, ಇನ್ಸ್ಟ್ರೂಮೆಂಟ್ ನಾನು ಮ್ಯಾಂಡಲಿನಲ್ಲಿ ಸರಿ, ನನ್ನ ಹತ್ರ ಆವಾಗ ಇನ್ಸ್ಟ್ರೂಮೆಂಟ್ ಇರಲಿಲ್ಲ. ಆಗ ಏನು ಅಂದರೆ ನಮಗೂ ಕಾಲೇಜಲ್ಲಿ ಓದೋರು ಗೊತ್ತಿತ್ತು ನನ್ನ ಟ್ಯಾಲೆಂಟ್ ಎಲ್ಲ. ಆಮೇಲೆ ಆ ಅಂಗಡಿಯವನು ಕೊಡಲ್ಲ ಅಂದ್ಬಿಟ್ಟ ನನಗೆ. ಇಲ್ಲಪ್ಪ, ಅದು ನಮ್ಮ ಮನೆಯಲ್ಲಿ ನುಡಿಸು ಅಲ್ಲಿ ಇದ್ದ. ಏನು ಮಾಡೋದು ಅಂದರೆ ಡಾಕ್ಟರ್ ರಾಜಸಿಂಹ ಅಂದ್ಬಿಟ್ಟು ಈಗಿದ್ದಾರೆ ಮೈಸೂರಲ್ಲಿ, ಕಾರ್ಡಿಯಾ, ಒನ್ ಆಫ್ ದಿ ಬೆಸ್ಟ್ ಡಾಕ್ಟ್ರು. ಓಕೆ, ಅವನು ಮ್ಯಾಂಡಿನ್ ತೊಗೊಂಡ್ಬಂದಿದ್ದ. ಅವನು ಕೇಳೋಕೆ ಕೊಡ್ತಾನೆ ಆಗೈತೆ, ಇಲ್ಲ ಹಿಂಗೋ ಕೇಳೋಕ್ಕಾಗಲ್ಲ. ಇವರೆಲ್ಲ ಒಂದು 20 ನನ್ನ ಫ್ರೆಂಡ್ಸ್ ಇದ್ದರು. ಸರ್ ಸ್ವಲ್ಪ ನಿಮ್ದು ಆದಮೇಲೆ ಕೊಟ್ಟರೆ ಅವನು ನುಡಿಸ್ತಾನೆ. ನನ್ನ ಹೆಸರು ಕಲ್ಬಿಟ್ರೆ ಹೆಂಗೆ ಕೊಡೋಕ್ಕಾಗತ್ತಪ್ಪ ಆಗೈತ. ಇಲ್ಲ ಅವ್ನು ಲಾಸ್ಟಲ್ಲಿ ಹಾಕಿಸ್ತೀವಿ ತೊಗೊಬಿಟ್ಟಿದೆ. ಇವ್ರು ಅಷ್ಟು ಜನ ಸರ್ ಲಾಸ್ಟಲ್ಲಿ ಮೇಡಮ್ ಇವ್ರ ಹೆಸರು ತೊಗೊಳ್ಳಿ ಅಂತ. ಆಗ ನಾನು ಫಸ್ಟ್ ಪ್ರೈಸ್ ಹೊಡೆದ್ಬಿಟ್ಟೆ. ಅಲ್ಲಿ ಹೊಡೆದ ತಕ್ಷಣ ಇಂಟರ್ವ್ಯೂನಲ್ಲಿ ಅದೇ ಬೇರೆ ಬೇರೆ ಕಾಲೇಜಿನ ಬಂದು ಡಾಕ್ಟರ್ ಆನಂದ್ ಅನ್ನೋನು ಮೊಹಮ್ಮದ್ ರಫಿ ಸಾಂಗ್ ಆಡ್ತಾಯಿದ್ದ, ರೇಣುಕುಮಾರ್ ಅನ್ನೋ PB ಶ್ರೀನಿವಾಸು. ಆಗಿನ ಕಾಲದಲ್ಲೇ ಅವನು ಕಣ್ಣಂಚಿನ ಅದು, ಆಮೇಲೆ ಈ ಭೀಮಸೇನ್ ಜೋಶಿ ಪಿಕ್ಚರ್ದು ಸಂಜೆ ರಾಗ ಏನು ಬಂದ್ಬಿಟ್ಟು ಕೇದಾರ್ ರಾಗ, ಡಿಫಿಕಲ್ಟ್ ಸಾಂಗ್ ಎಲ್ಲ ಹಾಡ್ತಾಯಿದ್ದ. ಆಮೇಲೆ ಇಂಟರ್ವ್ಯೂಲಲ್ಲಿ ಹೋಗ್ತಾ ಟೈಮ್ ಪಾಸ್ ಆಗಬೇಕಲ್ಲ, ಸರ್ ನೀವು ನುಡಿಸಿ ನಾನು ಹಾಡ್ತೀನಿ ಅಂತ. ಈ ಬೇರೆ ಬೇರೆ ಕಾಲೇಜ್ನವರೆಲ್ಲ ಸೇರಿ ಒಂದು 2-3 ಹಾಡು ಅಷ್ಟೊಂದು ರಿಸಲ್ಟ್ ಬರೋದು. ಅಲ್ಲಿ ಯಾರೋ ಒಂದು ಗ್ಯಾಂಗ್ ಬಂದ್ಬಿಟ್ಟಿದ್ದಾರೆ. ಬಂದ ಸರ್ ನಿಮ್ಮ ಆರ್ಕೆಸ್ಟ್ರಾ ಬೇಕು, ಗಣಪತಿ ಕೊಡ್ಸಿದ್ದೀವಿ ಹಾಗೆ ಅಂತ. ನಮ್ಗೆ ಆರ್ಕೆಸ್ಟ್ರಾ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಸರ್ ಏನು ಆಗಿದೆ? ಅಲ್ಲೇ ನೀವು 5 ಜನ ನುಡ್ಸಿದ್ರೆ, ನೀವು 5 ಜನ, ಅದು ನನಗೆ ಯಾರು ಗೊತ್ತಿಲ್ಲಪ್ಪ, ಅವರು ಕೇಳಬೇಕು ಹಾಗೆ ಅಂತ. ಸರಿ, ಅಲ್ಲೇ ಎಲ್ಲ ನಿಂತಿದ್ದವರು ಮೋಹನವರೇನು ಹೂ ಅಂದರೆ ನಾವೆಲ್ಲ ಬಂದು ನುಡಿಸ್ತೀವಿ ಇದ್ದು. ಸೊ ಅಲ್ಲಿಂದ ಒಂದು ಪ್ರೋಗ್ರಾಮ್ ಮಾಡಿದ್ದಷ್ಟೇ. 4 ಗಂಟೆಯಿಂದ 6 ಗಂಟೆ ಒಳಗೆ ನಮಗೆ ಪೂರ್ತಿ ಹಾಡುಗಳು ಗೊತ್ತಿಲ್ಲ. ಯಾವುದೋ ಒಂದು ಕಾಳಿಗ್ರ 1-2 ಹಾಡೇನೋ ರಾಜ್ಕುಮಾರ್ದು ಅವಾಗ ಕನ್ನಡ ಅನ್ನೋದೇ ಭಾಳ ಕಮ್ಮಿ ಅವಾಗ. ಯಾಕೆಂದರೆ ಈ ಅನಂತ ಸ್ವಾಮಿ ಅವರು ಇಂಥ ಹಾಡುಗಳೇ ಅವಾಗ ಫೇಮಸ್ ಆಗಿದ್ದಿದ್ದೆ ಮೈಸೂರು ಅನಂತ ಸ್ವಾಮಿ. ಮತ್ತು ಬಂದ್ಬಿಟ್ಟು ಆರ್ಕೆಸ್ಟ್ರಾಲಿದೆ ಗುರುರಾಜು, ಸಿದ್ಧಾರ್ಥ ಇಂಥದ್ದೆಲ್ಲ ಇತ್ತು. ಅದಾದ ತಕ್ಷಣ ಏನು ಮಾಡಿಬಿಟ್ಟಿದ್ದಾರೆ, ಅದು ಎಲ್ಲೋ ಗೊತ್ತಿಲ್ಲ ನನಗೆ.
ಇನ್ಯಾರೋ ಆವಾಗ ಬಂದ್ಬಿಟ್ಟಿದ್ದೆ ಒಂದು 500 ರೂಪಾಯಿ 300 ರೂಪಾಯಿ ತೊಗೊಂಡ್ಬಿಟ್ಟಿದ್ರು. ಸರ್ ಅರಸೀಕೆರೆಯಲ್ಲಿ ಗಣಪತಿ ಪ್ರೋಗ್ರಾಮ್ನಾಗು ಈ ಅಡ್ವಾನ್ಸ್ಗಳು ನೋಟ್ಗಳು ಶುರು ಮಾಡ್ಬಿಟ್ರು. ಇದೆಲ್ಲ ನೀವು ಕಾಲೇಜ್ನಲ್ಲಿ ಇರ್ಬೇಕಾದ್ರೇನೆ? ಕಾಲೇಜಲ್ಲಿ ಇರಬೇಕಾದ್ರೆ ಹೊರಗಡೆ ಪ್ರೈಸ್ ಯಾವುದೋ ಹೊರಗಡೆ ಒಂದು ಕಮರ್ಷಿಯಲ್ ಒಂದು ಮಾಡಿದ್ದಷ್ಟೇ. ಆಮೇಲೆ ಇಂಟರ್ ಕಾಲೇಜೆಲ್ಲ ಎಲ್ಲ ಕಡೆ ಹೊಡ್ಕೊಂಡ್ಬಂಡೆ ಪ್ರೈಸ್ ಅಪ್ ಟು ಡೆಲ್ಲಿ. ಯಾವುದು ಗ್ರೂಪ್ ಸಾಂಗಿಂದ ಹಿಡಿದು ಏನಿಗೆಲ್ಲೂ ನಂಬರ್ 1. ಇದೇನಾಗುತ್ತೋ ಅಷ್ಟೊತ್ತಿಗೆ ಎಲ್ಲ ಕಾಲೇಜ್ಗೂ ಅರೋಸಾಗೋಗಿದೆ ಈ ಗ್ಯಾಂಗ್ ಜೋರಾಗಿದ್ದಾರೆ ಅಂತ. ಅಲ್ಲಿಂದ ಒಂದು ಆರ್ಕೆಸ್ಟ್ರಾ ಅಂತ ಸ್ಟಾರ್ಟ್ ಮಾಡಿಬಿಟ್ವಿ. ಏನು ಪ್ರೋಗ್ರಾಮ್ ಇಷ್ಟೊಂದು ಬರುತ್ತಲ್ಲ ಅಂದರೆ ಅಲ್ಲಿಂದ ಇಡೀ ಕರ್ನಾಟಕ ಗಲ್ಲಿ ಗಿಲ್ಲಿ ಡೆಲ್ಲಿ ತನಕ ಹೊರಟಿತ್ತು. ಇದೆಲ್ಲ ಬಂದಮೇಲೆ ಇನ್ನೇನು ನಮ್ಮದು ಲೈಫ್ ಸೆಟ್ಲ್ ಆಗೋಯ್ತು ಬಿಟ್ಟರೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮ್ಮ ಫ್ರೆಂಡನು ಹೀಗೆ ಕುಮಾರನು ಅಂತ ಅಂಡ್ ಮೆಜಾರಿಟಿ ಬಂದು ನಮ್ಮ ಬ್ರದರ್ಸ್ ಆಯಿತು. ಗೋಪಿ ಮತ್ತು ಸುಧಾ ಎಲ್ಲ ಹಾಗೆ ಏನೇನೋ ನುಡ್ಸ್ಕೊಂಡು ಹಾಗೆ ಮಾಡಿದ್ದು. ಇಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯ್ತು ಆರ್ಕೆಸ್ಟ್ರಾ. ವೆರಿ ನೈಸ್. ಸೊ ನಾನು ಅವಾಗಲೇ ಕೇಳ್ದಂಗೆ ಮೋಹನ್ ಕುಮಾರ್ ಅಂತ ಇದ್ದವರು ಮೈಸೂರು ಮೋಹನ್ ಅಂತ ನೀವು ಹೆಸರು ಏನಕ್ಕೆ ಇದು ಮಾಡ್ಕೊಂಡು? ಅಲ್ಲ, ಮೈಸೂರಿಗೆ ಅಲ್ಲಿ ಯಾತಕ್ಕೆ ಹಾಗಾಯ್ತು ಅಂದರೆ, ಸೊ ಈ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತಲ್ಲ, ನಡೆಯೋವಾಗ ಏನಾಗೋಗುತ್ತೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಒಂದು ಕಾಂಟ್ರವರ್ಸಿ ಶುರುವಾಗುತ್ತೆ. ನಮಗೆ ಫ್ರೀಯಾಗಿದ್ದಾಗ ಇದೆಲ್ಲ ನಮ್ಗೆ ಆಗಿರಲಿಲ್ಲ. ಇದೇನಾಗುತ್ತೆ ಒಂಥರ ಈ ಸಿನಿಮಾಲಿ ವಿಲನ್ ಕ್ಯಾರೆಕ್ಟರ್ ಬಂದಂಗೆ ಆ ಕುಮಾರ್ ಅನ್ನೋನ್ಗೆ ಏನು ಮಾಡಿದರೆ ಆ ಕೆಲವರೆಲ್ಲ ಏನು ಮಾಡ್ಬಿಟ್ಟಿದೆ ಹಾಗೆ ಇಲ್ಲ ನಿಂದೆ ಬೇರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅವರೇ ಬ್ರದರ್ಸೇ ಆಗಿಲ್ಲ. ಬಟ್ ನಮ್ದು ಹಾಗೆ ಏನಿಲ್ಲ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ನಮ್ದೇನೆ. ಅವನು ಮ್ಯಾನ್ಲಿನ ಒಂದು ಬಿಟ್ಟರೆ ಏನಿಲ್ಲ. ಆಮೇಲೆ 90% ನಾನೇ ಮ್ಯೂಸಿಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಆರ್ಕೆಸ್ಟ್ರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ ಪ್ಲೇ ಮಾಡ್ತಾಯಿದ್ದ ಅವನು. ಮ್ಯಾನ್ಲಿ ನನ್ನ ಈಕ್ವಲ್ ಆಗೇ ಮಾಡೋನು, ಅದರಲ್ಲೆಲ್ಲ ನೋ ಡೌಟ್. ಆರ್ಟಿಸ್ಟ್ ಬಗ್ಗೆ ಅದರಲ್ಲಿ ಕಲ್ಪನೆ ಇಲ್ಲ. ಬಟ್ ಸಿನಿಮಾ ಅಂತ ಬಂದಾಗ ಪ್ರತಿಯೊಂದು ಪಲ್ಲವಿ ಚರಣ ಎವ್ರಿಥಿಂಗ್ ನಾನೇ ಕಂಪೋಸ್ ಮಾಡ್ತಾಯಿದ್ದು. ಅಂದರೆ ವಾಕ್ಚಾತುರ್ಯ ನಿಮ್ಮ ಹತ್ರ ಹೇಗೆ ಚಾನೆಲಲ್ಲಿ ಮಾತಾಡ್ತಾ ಇದ್ದೀನಿ ಅದು ಅವನಿಗೆ ಇರಲಿಲ್ಲ. ಮ್ಯೂಸಿಕ್ ಒಂದು ಪ್ಲೇ ಮಾಡೋನು ಅಷ್ಟೇ. ಅದು ಬಂದಮೇಲೆ ಅವನು ಇಂಡಿವಿಜುವಲ್ ಆಗಿ ಮಾಡೋದಕ್ಕೆ ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಅವಾಯ್ಡ್ ಮಾಡೋದು, ಅವ್ರ ಬ್ರದರ್ಸ್ ಎಲ್ಲ ಏನೋ ಹೇಳಿದ್ರು. ಅದಕ್ಕೋಸ್ಕರ ಬೇಡ, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ಬಿಟ್ಟಿದೆ. ನಂದೇ ಮೈಸೂರು ಮೋಹನ್ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಆರ್ಕೆಸ್ಟ್ರಾಗೂ ಕಾನ್ಸರ್ಟ್ಸ್ಗೂ ಎರಡು ಒಂದೇನಾ ಅಥವಾ ಯಾವ ಥರದಲ್ಲಿ ವ್ಯತ್ಯಾಸ ಇರೋ ಹಾಗಿದ್ರೆ ಏನು ವ್ಯತ್ಯಾಸ ಇರುತ್ತೆ? ಪ್ರಪಂಚದಲ್ಲೇ ಇವತ್ತಿಗೂ ಇನ್ನು ಮುಂದಕ್ಕೂ 1000 ಜನ್ಮ ಬಂದ್ರೂ ಆರ್ಕೆಸ್ಟ್ರಾ ಇಂದನೇ ನೀವು ಕಂಪ್ಯೂಟ್ರ್ ಎಲ್ಲ ಉಟ್ಕೊಂಡಿದ್ದೀವಿ. ಆ ಸೌಂಡೇ ಇವಾಗ ಸ್ಯಾಂಪ್ಲಿಂಗ್ ಮಾಡಿಕೊಂಡು ಎಲ್ಲನೂ ವಾದ್ಯಗಳು ಕಮ್ಮಿ ಮಾಡಿಕೊಂಡು ಅದು ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಅದನ್ನು ಕಂಪ್ಲೀಟ್ ಎಲ್ಲ ಜಪಾನ್ ಆಗ್ಬೋದು ಫಾರಿನವರಾಗಿ ಮ್ಯಾನ್ಲಿನ್ ಈ ಶಬ್ದ ಬರುತ್ತೆ, ಗಿಟಾರ್ ಈ ಶಬ್ದ ಬರುತ್ತೆ, ಮೃದಂಗ, ಇವ್ರಿಗೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಈಗ ರವಿಶಂಕರ್ ಇಡೀ ವರ್ಲ್ಡಲ್ಲೇ ದೊಡ್ಡ ಸಿತಾರಿಸ್ಟು, ಅವನು ನೋಡದೇ ಇರೋ ನೋಟ್ ಕೊಟ್ಬಿಟ್ಟು ಸರ್ ಇದು ಬರೀ ಸರಿಗಮ ಪದ ನೀ ಸರ್ ನೋಡ್ಸಿದ ತಕ್ಷಣ ಇಷ್ಟಲ್ಲೇ ಎಲ್ಲ ಮುಗ್ದೋಗುತ್ತೆ. 1ನೇರಿ 2ನೇರಿ ಹಾಕ್ಬಿಟ್ಟು ರಾಗಗಳು ಬಂದ್ಬಿಡ್ತು. ಹೀಗೆ ಸ್ಯಾಕ್ಸೋಫೋನ್ ಆಗ್ಬೋದು, ದೊಡ್ಡ ಬಿಸ್ಪಿಲಕನ್ ಆಗ್ಬೋದು. ಬಟ್ ಇವತ್ತಿಗೂ ನೀವು ಪ್ರೋಗ್ರಾಮ್ನಲ್ಲಿ ಆರ್ಕೆಸ್ಟ್ರಾಗೆ ಒಂದು ಇರೋ ಸ್ಟ್ರೆಂತು ಯಾವುದಕ್ಕೂ ಇಲ್ಲ. ಸ್ವಲ್ಪ ದಿವಸ ಇದೆಲ್ಲ ಕಷ್ಟ ಆಯಿತು. ಇವತ್ತಿಗೂ ನೀವು ಫಾರಿನ್ ಗೀರಿನ್ಗೆ ಹೋಗ್ಬಿಟ್ಟಿದೆ, ನೀವು ಗಿರೋಕಿಲೆಲ್ಲ ಅವ್ರು ಒಪ್ಪಲ್ಲ. ಅವರು ನಿನ್ನ ಕೈಯಲ್ಲಿ ನೋಡ್ಸುತ್ತಾರೆ, ಹಿಂಗೆ ಮನುಷ್ಯನ ತೋರಿಸುತ್ತಾರೆ. ಫೋಟೋಲ್ಲಿ ತೋರಿಸಿದ್ರೆ ಗೊತ್ತಿಲ್ಲಪ್ಪ ನಮಗೆ ಅಂತಾರೆ. ನಮಗೆ ಫೋಟೋಲ್ಲಿ ಅದು ಆಗೋದೇ ಇಲ್ಲ. ಬಟ್ ಏನಪ್ಪ ಆಯಿತು ನಿಮಗೆ ದುಡ್ಡು ಉಳಿತಾಯ ಅನ್ನೋದಾಯಿತು. ಅಂದರೆ 100 ಜನಕ್ಕೆ ಹಂಚೋ ದುಡ್ಡು ನೀವು ಒಬ್ಬರಿಗೆ ಸಿಗೋ ಅಂಥ ಬೆನಿಫಿಟ್ಟು ಆಯಿತು. ಆದರೆ ಕೆಲವು ಏನೇ ಮಾಡಿದ್ರು ಆ ಗಮಕಗಳು ಎಕ್ಸ್ಪ್ರೆಷನ್ಸು ಅದೆಲ್ಲ ಲೈವ್ ಇದ್ದಾಗಲೇ ಬರೋದು. ಇಲ್ಲದ್ರೆ ಅದು ಅಸಾಧ್ಯ. ಅದು ಭಾಳ ನಿಯರೆಸ್ಟ್ ಬಂದಂಗೆ ಆಗುತ್ತದು. ಬಟ್ ಅದು ನಿಯರಾಗಿ ಇರೋದಿಲ್ಲ. ಅದು ತುಂಬ ಡೀಪಾಗಿ ಸಂಗೀತ. ಯಾಕೆಂದರೆ ನೀವು ಸಿಂಗರ್ ಆಗಿರೋದ್ರಿಂದ, ನಿಮ್ಮ ತಂದೆನೂ ಸಿಂಗರ್ ಆಗಿರೋದ್ರಿಂದ, ಸಂಗೀತ ಆಲ್ಮೋಸ್ಟ್ ಆಲು ದೊಡ್ಡದು ಗುರುಗಳ ಹತ್ರ ವಿದ್ಯೆಗಳು ಕಲ್ತಿರೋದ್ರಿಂದ ನಿಮ್ಗೆ ಅದ್ರದ್ದು ಡೆಪ್ತ್ ಗೊತ್ತಾಗಿದೆ. ಅದು ಕಾಂಪ್ರಮೈಸ್ ಆಗೋ ಕಾಲ. ಬಿಕಾಸ್ ಈ ದುಡ್ಡಿನ ಒಂದು ಯಾವಾಗ ಇದು ಬಂತೋ ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗೋದು ತುಂಬ ಸುಲಭ ಆಗೋಗಿದೆ. ಮ್ಯೂಸಿಕ್ ಡೈರೆಕ್ಟ್ರಿಗೆ ಆಗಿನ ಕಾಲದ ಮ್ಯೂಸಿಕ್ ಡೈರೆಕ್ಟರ್ ಹೋಲಿಕೆ ಮಾಡೋಕ್ಕಾಗಲ್ಲ. ಯಾವನ ಹತ್ರ ದುಡ್ಡಿದೆ ಅವನೇ ಮ್ಯೂಸಿಕ್ ಡೈರೆಕ್ಟ್ರು.
ಯಾವನ ಹತ್ರ ದುಡ್ಡಿದಾನೋ ಅವನೇ ಆ್ಯಕ್ಟ್ರು ಆಗಿಬಿಡ್ತಾನೆ. ಅದು ತುಂಬ ಸುಲಭವಾಗಿದೆ. ಅದಕ್ಕೆ ಈ ಥರ ಆರ್ಕೆಸ್ಟ್ರಾಗೂ ಮತ್ತು ಇವಾಗ ಬಂದಿರೋ ಕಂಪ್ಯೂಟ್ರಿಗೂ ತುಂಬ ವ್ಯತ್ಯಾಸ ಇದೆ. ಬಟ್ ನಿಮ್ಗೆ ಏನಿದೆ ಭಾಳ ಟೆಕ್ನಾಲಜಿ ಏನಂದರೆ ಸಿಕ್ಕಾಬಿಡೆ ಚೆನ್ನಾಗಿ ಕೇಳುತ್ತೆ ಈಗ ಮಾಡ್ತಾ ಇರೋ ಟೆಕ್ನಾಲಜಿ. ಅದೇ ಇದರಲ್ಲಿ ನೀವು ಇವಾಗ ಲೈವ್ ಮ್ಯೂಸಿಕ್ ಅಂತ ಹೇಳಿದಾಗ ನಂಗೊಂದು ಅನಿಸ್ತು, ಈ ಲೈವ್ ಆಗಿ ಹಾಡೋದಿದೆಯಲ್ಲ ಇವಾಗ ತುಂಬ ಕಡಿಮೆ ಆಗ್ತದೆ. ಇವಾಗ ಸೋಷಿಯಲ್ ಮೀಡಿಯಾನದೆಲ್ಲ ಜಾಸ್ತಿ ಆಗ್ತಾ ಇರೋ ಹಾಗೇನೆ ಒಂದೊಂದು ಲೈನ್ ತಗೋತಾರೆ, ಅದನ್ನ ಕಟ್ ಮಾಡ್ತಾರೆ, ಇನ್ನೊಂದು ಲೈನ್ ತಗೋತಾರೆ, ಆಮೇಲೆ ಅದನ್ನೆಲ್ಲ ಎಡಿಟ್ ಮಾಡ್ತಾರೆ. ಅವರೇ ದೊಡ್ಡ ದೊಡ್ಡ ಸಿಂಗರ್ಸ್ ಅಂತ ಹೇಳ್ತಾರೆ. ಆದ್ರೆ ಈ ಲೈವ್ ಮ್ಯೂಸಿಕ್ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಂದ್ರೆ, ಇವಾಗ ನನಗೆ ತಗೊಳ್ಳಿ, ನನಗೆ ತುಂಬಾ ಈ ಬ್ರೀತಿಂಗ್ ಟೆಕ್ನಿಕ್ಸ್ ಅಲ್ಲಿ ನಾನು ಇನ್ನೂ ತುಂಬಾ ಅಭ್ಯಾಸ ಮಾಡಬೇಕು. ನನಗೆ ಒಂದ್ ಲೈನ್ ಕಂಪ್ಲೀಟ್ ಆಗಿ ಹಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸೊ ಈ ಆರ್ಕೆಸ್ಟ್ರಾ ಬೇಸ್ ಇಂದ ಬಂದವರು, ಅದು ಇನ್ಸ್ಟ್ರೂಮೆಂಟಲ್ ಅವರಾಗಿರ್ಲಿ ಅಥವಾ ಹಾಡೋರಾಗಿರ್ಲಿ, ಕಂಟಿನ್ಯೂಸ್ ಆಗಿ ಒಂದಿಷ್ಟೊತ್ತು ಹಾಡಬೇಕು ಅಂದ್ರೆ ಅದೆಷ್ಟು ಕಷ್ಟ ಆಗಿರೋದು ಅವ್ರಿಗೆ. ಇದು ಅವಾಗೆಲ್ಲ ಅದೇ ಹೇಳಿದ್ದು, ಆರ್ಕೆಸ್ಟ್ರಾ ಅಂದರೆ ಈಗ ನಾವು ನಮ್ಮ ಸಿನಿಮಾಯಿಂದ ಹೇಳ್ಕೊಂಬರ್ಬೇಕು ಅಂದರೆ 70 ಜನ ಆರ್ಕೆಸ್ಟ್ರಾ, ಗೊತ್ತಾಯ್ತಾ? 70 ಜನನ ಒಂದು ಮಿಸ್ಟೇಕ್ ಮಾಡೋಂಗಿಲ್ಲ. ಅದೇ ಒಬ್ಬ ಅಪಶ್ರುತಿ ಆದರೆ ರೀಟೇಕ್ ಮಾಡೋರು. ಆಮೇಲೆ ಆ 70ರಲ್ಲಿ ಯಾವನ್ ತಪ್ಪು ಮಾಡಿದ್ದ ಅನ್ನೋದು ಕೂಡ ಈಗಿನ ಜನಕ್ಕೆ ಕಂಡುಹಿಡಿಯೋಕ್ಕಾಗಲ್ಲ. ನಮ್ಗೆ ಆ ನಾಲೆಡ್ಜ್ ಇತ್ತದು. ಆಮೇಲೆ ಜೊತೆಗೆ ಸಿಂಗರ್ಸ್ ಇದಾರಲ್ಲ, ಅವ್ರಿಗೆ ಆಲ್ಟರ್ನೇಟ್ ಈ ಸಿಂಗರ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆ ರಿಪೇರಿ ಮಾಡೋದಕ್ಕೆ ಗ್ಯಾರೇಜ್ ಇದೆ. ಹೇಳಿದಲ್ಲ, ಈಗ ಒಂದು ಯಾವುದೋ ಈಗ ಒಂದು ಮಾಯಾಮೌಳನೇ ತಗೋಬೋದು, ಸರಿ ಸರಿ ರೇ ರೇ ಅಂತ ವ್ಯತ್ಯಾಸಗಳು ಈಗ ಭಾಳ ಮಾಡೋರನ್ನ ಕಂಪ್ಯೂಟರ್ನಲ್ಲಿ ಕೂರಿಸ್ಬಿಡ್ಬೋದು. ಹೌದು. ಆಗಿನ ಸಿಂಗರ್ಸ್ ಇದ್ದಾರಲ್ಲ, ಒಂಥರ ಹೇಳ್ತಾರಲ್ಲ, ಆಗಿಂದ ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಹುಟ್ಟಿದ್ದ ಸಂಗೀತಕ್ಕೆ ಅವರು ಆ ಕಡೆ ಹೋಗ್ತಾ ಇರಲಿಲ್ಲ. ಅಂದರೆ ಪ್ರತಿ ಒಂದು ಆ್ಯಂಗಲು ಇದೆ. ಲೋಯರು, ಗೊತ್ತಾಯ್ತಾ, ಆಮೇಲೆ ಮಿಡ್ಲು, ಹೈ, ಅಷ್ಟು ಆ್ಯಕ್ಟಿವ್ನಲ್ಲೂ ಕೂಡ ಪರ್ಫೆಕ್ಟು ಎಲ್ಲಿರುತ್ತೆ ಕರೆಕ್ಟಾಗಿ ಕೂತ್ಕೊತಾ ಇತ್ತದು. ನೀವು ಲತಾ ಮಂಗೇಶ್ಕರ್, ಆಶಾ ಅವರು, ಜಾನಕಿ ಆಗಲಿ ಸಾಧ್ಯನೇ ಇಲ್ಲ, ಅಸಾಧ್ಯ ಅದಲ್ಲ. ಪಿ ಸುಶೀಲ, ಘಂಟಸಾಲ, ಯಾರು ಅವ್ರಿಗೆಲ್ಲ ಇನ್ಸ್ಟ್ರೂಮೆಂಟ್ ಶುಚಿನೇ ಬೇಕಾಗಿಲ್ಲ. ನೀವು ಸುಮ್ಮನೆ ಅಂದ್ಬಿಟ್ರೆ ನೀವು ಊಟ ಮಾಡ್ಕೊಂಬಂದು ಅದು ಜೀನಲ್ಲಿ ಇದೆ ಅಂದರೆ ಜೀನಲ್ಲಿ ಇರುತ್ತೆ. 5ನೇ ಮನೆ ಶ್ರುತಿಲೇ ಮಾತಾಡ್ತಾರೆ, 5ನೇ ಮನೇಲಿ ಇರ್ತದೋ. ಈಗಿರೋರಿಗೆ ಒಂದು ಸತಿ ತಿರ್ಗಾ ಶ್ರುತಿ ಕೊಡಬೇಕಾಗತ್ತೆ. ಆಮೇಲೆ ಭಾಳ ಇವಾಗ ಏನಂದ್ರೆ ಒಂದೊಂದು ಲೈನ್ ರಿಪೇರಿ. ಹೌದು. ಈಗ ಮಹಾಭಾರವೆಲ್ಲೋ ನೋಡಿ ಲೋ ಅಂತ ಹೇಳಿದ್ರು ಕೂಡ ಇನ್ನು ಹೋಗಿದ್ದೆ ಇವನೇ ಲೋನ ತಿರ್ಗಾ ಅಕ್ಷರ ಕೂಡ ಚೇಂಜ್ ಮಾಡ್ಬೋದು. ತಿರ್ಗಾ ಮಾಡಿದ್ದು ಅದು ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ಸು, ಗ್ರೇಟ್ ಕಂಪೋಸರ್ಸು, ಗ್ರೇಟ್ ಸಿಂಗರ್ಸು. ಅದಕ್ಕೆ ಹೇಳಲ್ಲ, ಅದು ನೋಡೋರು ಈಗ ಏನಪ್ಪ ಏನೋ ಹಾಗೆ ಅನ್ಕೋತಾರೆ. ನೋಡಿ ಬೇಕಾದ್ರೆ ಈಗ ದೊಡ್ಡ ಸಿಂಗರ್ಸ್ ಆಗಿದ್ದಾರಲ್ಲ, ಅವರು ನೀವು ರೆಕಾರ್ಡಿಂಗ್ ಬಂದಮೇಲೆ ಪಿಕ್ಚರ್ ರಿಲೀಸ್ ಆದಾಗ ಎಲ್ಲರ ಮನಸ್ಸಲ್ಲೂ ದೊಡ್ಡವನು ಅನ್ಸ್ಬಿಟ್ಟಿದೆ. ನೀವು ಅವ್ರನ್ನೇ ನೀವು ಮೈಸೂರು ಎಕ್ಸಿಬಿಷನ್ ಬುಕ್ ಮಾಡಿದ್ರೆ, ನೀವು ರೆಕಾರ್ಡ್ ಹಾಕಿ ಅದನ್ನು ಹಾಕಿದ್ರೆ ಇಲ್ಲೆಲ್ಲ ರಿಪೇರಿ ಕಾಣುತ್ತೆ. ಅದು ನಾವು ಇವಾಗ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಇವನು ಏನೋ ಹೇಳ್ತಾ ಇದ್ದಾನಪ್ಪ, ಅವ್ನ ಪ್ರೋಗ್ರಾಮ್ ಸಿಗಲಿಲ್ಲ ಅಂದ್ಬಿಟ್ಟು ಪಾಪ ನಾವು ಕೊಟ್ಟಿಲ್ವಲ್ಲ ಅಪ್ಲಿಕೇಶನಲ್ಲಿ ಇರ್ತಾರೆ. ಅದೇನೋ ನಾವು ಅದು ಕಾಪಿ ಮಾಡೋಕ್ಕಾಗೋದಿಲ್ಲ. ಈ ಆರ್ಕೆಸ್ಟ್ರಾ ಕಲ್ಚರ್ ಅನ್ನೋದೇ ತುಂಬಾ ಇತ್ತು. ಅಂದ್ರೆ ಆರ್ಕೆಸ್ಟ್ರಾ ಮಾಡುವವರು ಸೂಪರ್ ಸ್ಟಾರ್ಸ್ ತರ ಇದ್ದಿದ್ದು ಅವಾಗ. ಸೊ ಟೆಕ್ನಾಲಜಿಕಲಿ ನೀವು ಯಾವ ಟೆಕ್ನಾಲಜಿನ ಆ ಕಾಲದಲ್ಲಿ ಬಳಸ್ತಾ ಇದ್ರಿ, ಆಮೇಲೆ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಿದ್ರಿ ಆರ್ಕೆಸ್ಟ್ರಾ ನಡೆಸ್ಬೇಕಾದ್ರೆ? ಅದು ಭಾಳ ಇಂಪಾರ್ಟೆಂಟ್ ಇರ್ಬೋದಾ. ಚೆನ್ನಾಗಿ ಪಾಠ ಹೇಳಿಸ್ಕೊಡ್ತಾ ಇದ್ದಿದ್ದು, 1000 ತಪ್ಪು ಮಾಡ್ತಾ ಇದ್ದಿದ್ದು, ರಿಪೇರಿ ಅನ್ನೋ ಗ್ಯಾರೇಜ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ. ಈ ರಿಪೇರಿನೂ ಮಾಡಿಸ್ಕೊಳ್ಳಲ್ಲ, ಯಾರು ಮೇಸ್ಟ್ರಿಗಳ ಹತ್ರ ಹೋಗೋದು ಈ ನಡುವೆ ಬರ್ತಾಯಿದೆ. ತುಂಬ ಜನ ಮೇಸ್ಟ್ರಿಗಳು ಉಟ್ಕೊಂಡಿದ್ದಾರೆ ಈಗ. ಆಮೇಲೆ ಈಗ ಬರೋ ಯೂತ್ ಎಲ್ಲ ಪಾಪ ಆದಷ್ಟು ಚೆನ್ನಾಗಿ ಕಲ್ತಿದ್ದಾರೆ, ತುಂಬ ಅಡ್ವಾನ್ಸ್ ಆಗಿದೆ. ಯಾಕೆಂದರೆ ಸಂಗೀತಕ್ಕೆ ದೊಡ್ಡ ದೊಡ್ಡ ಡಾಕ್ಟ್ರು, ಇಂಜಿನಿಯರ್ಸು, ದೊಡ್ಡ ದೊಡ್ಡ ಮಕ್ಕಳಿಗೆಲ್ಲ ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ಖರ್ಚು ಮಾಡಿ ಪಾಠ ಹೇಳ್ತಾ ಇದ್ದಾರೆ. ಬಟ್ ಆರ್ಕೆಸ್ಟ್ರಾಯಿಂದನೇ ಸಿನಿಮಾ ಇಂಡಸ್ಟ್ರಿ ಉಟ್ಕೊಂಡಿದ್ದು. ಹೇಗೆ ಅಲ್ಲ, ನೀವು ಸೋನು ನಿಗಮ್ ಆರ್ಕೆಸ್ಟ್ರಾಯಿಂದ, SP ಆರ್ಕೆಸ್ಟ್ರಾಯಿಂದ, ಇಳಿಯರಾಜ ಆರ್ಕೆಸ್ಟ್ರಾದಿಂದ, ಮೈಸೂರು ಮೋಹನ್ ಆರ್ಕೆಸ್ಟ್ರಾದಿಂದ. ಆರ್ಕೆಸ್ಟ್ರಲ್ಲಿ ಏನಂದರೆ ನಿಮಗೆ ಅಲ್ಲಿ ಸಿಕ್ಕಾಬಿಟ್ಟೆ ಒಳ್ಳೆ ಜಡ್ಜಸ್ ಸಿಗ್ತಾರೆ.
ನೀವು ಆರ್ಕೆಸ್ಟ್ರಾ ಮಾಡಿ ಚೆನ್ನಾಗಿ ಹಾಡಿದ್ರೆ ಹೂನಾರ ಪಕ್ಕಾಗೋಗಿರುತ್ತೆ, ಸೇಬ್ನಾರ ಚಿಪ್ಸು ಎಲ್ಲ ಸಿಗ್ತಾಯಿತ್ತು ನಮಗೆ. ಸ್ವಲ್ಪ ತಪ್ಪಾಡಿದ್ರೆ ಅಲ್ಲಿ ಹೊಡಿಯೋದಕ್ಕೆ ಕಾಯ್ತಾಯಿದ್ರು ನಮಗೆ. ಕಲ್ಲು ಹಾಗೆ ರೆಡಿಯಾಗಿರೋದು. ಈಗ ಆಗ ವ್ಯತ್ಯಾಸ ಇದೆ, ಆರ್ಕೆಸ್ಟ್ರಾ ಇಂದನೇ ಇಲ್ಲ. ನೀವು ದೇವ ತಮಿಳ್ ಡೈರೆಕ್ಟ್ರು ರಜನಿಕಾಂತ್ಗೆ ಹೇಳಿರೋ, ಇಳಿರಾಜಾಗ ಎಲ್ಲ ಗೊತ್ತಿತ್ತು ಮಾಡಿದ್ರು, ಅವ್ರು ಎಲ್ಲರೂ ಅವರೇ ಹೇಳಿದಾರಲ್ವ. ಎಲ್ಲಿ ನಮಗೂ ಏನು ಎತ್ಕೋತಾ ಏನೋ ಈ ಸ್ಕೇಲು ಆ ಸ್ಕೇಲು, ಈ ತಾಳ ಈ ರಾಗ, ಇದಕ್ಕೆ ಇಂಥ ತಾಳಿಗೆ ಈ ಹೆಸರು ಏನೂ ಗೊತ್ತಿಲ್ಲ. ಮೊದಲು ಅಡ್ಡೇಟ್ ಮೇಲೆ ಗುಡ್ಡೇಟೆ ಎಲ್ಲ ಸ್ಟಾರ್ಟ್ ಮಾಡಿರೋದು. ಬರ್ತಾ 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 ನಿಮಗೆ ಒಳ್ಳೊಳ್ಳೆ ವೇದಿಕೆ ಕೊಟ್ಟ ಮೇಲೆ ತಿಳ್ಕೊಂಡವರು ಕ್ವಶನ್ ಮಾರ್ಕ್ ಹಾಕ್ತಾರಲ್ಲ ಅಂತ ಭಯಕ್ಕೆ ಪ್ರತಿಯೊಂದು ನಮ್ಗೆ ನಾವೇ ಕಲ್ತ್ಕೊಂಡು ದೊಡ್ಡವ್ರ ಹತ್ರ ಯಾರ ಹೋಗಿ ಅದು ಹೇಳ್ಕೊಡೋಷ್ಟು ನಮ್ಮ ಸಂಭಾವನೆಯೂ ಇಲ್ಲ. ಎಲ್ಲ ಹೇಳೋವಾಗ ಅವ್ರ ಹತ್ರ ಹೋಗಿ ನೋಡ್ಕೊಳ್ಳೋದು, ಕಲ್ತ್ಕೊಳ್ಳೋದು, ಸೇರ್ಕೊಳ್ಳೋದು, ಅವ್ರ ಮನೇಲಿ ಒಂದು 4 ತಿಂಗಳು ಹೋಗೋದು, ಈ ಥರ ಒಂದು ಸಂಪೂರ್ಣ ಆಗಿದೆ ಸಂಗೀತ. ನೀವು ಅವಾಗಲೇ BGMs ಬಗ್ಗೆ ಮಾತಾಡ್ತಾ ಇದ್ರಿ, ನೀವು BGMs ಮಾಡ್ತಿದ್ರಿ ಅಂತ. ಅದ್ರ ಬಗ್ಗೆ ನೀವು ಒಂಚೂರು ಎಲಾಬ್ರೇಟ್ ಮಾಡೋಕ್ಕಾಗೋಂಗಿದ್ರೆ. BGMs ಅವಾಗ ನಮಗೆ ಹೇಳಿದ ರಾಗಗಳು ಗೊತ್ತಿರಲಿಲ್ಲ, ಬಟ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದು ಒಂದು ನಾಲೆಡ್ಜ್. ಅದು ಎಷ್ಟು ಸುಲಭನ ಕೇಳಿ ಹಂಗಂಗಾಗ್ತಾರೆ, ಹಿಂಗಂಗಾಗ್ತಾರೆ. ಎಲ್ಲದಕ್ಕೂ ಅಷ್ಟೇ. ಈಗ ಒಬ್ಬನ ನೋಡಿದ್ಮೇಲೆ ನೀವು ಒಬ್ಬ ಚೆನ್ನಾಗಿದ್ದಾನೆ ಅವನಿಗೆ ಗೊತ್ತಾಗಲ್ಲ, ಬಟ್ ನೀವು 10 ಜನ ಇದ್ದಾರೆ, ನೀವು ಹುಡುಗಿನೇ ತೊಗೊಳ್ಳಿ, ನೀವೇನೆ ಒಂದು ಹುಡುಗಿ ನೋಡ್ತೀರ, ಅವಳ ಹತ್ರ ತುಂಬ ಬೆಳಗಿದ್ದಾಳ, ಕಪ್ಪಗಿದ್ದಾಳ, ಅದು ಬೇರೆ ವಿಚಾರ. ಅವಳು ಏನೋ ಡ್ರೆಸ್ ಮಾಡ್ಕೊಂಡ್ಬಂದಾಗ ನೀನು ಈ ಥರ ಒಂದು ಮ್ಯಾಚಿಂಗ್ ಬ್ಲೌಸಲ್ಲಿ ಚೆನ್ನಾಗಿ ಕಾಣ್ತೀಯ ಅಂತ. ಹೌದು, ಅವ್ರು ಕನ್ನಡಿಯಲ್ಲಿ ನೋಡ್ಕೊಂಡ್ರು ಗೊತ್ತಾಗಲ್ಲ. ನೀವೇ ಅಲ್ಟಿಮೇಟ್ ಜಡ್ಜು ಆಡಿಯನ್ಸ್ ಅಂತ ಹೇಳ್ತಾರೆ. ಅವ್ರು ಚಪ್ಪಾಳೆ ಹೊಡೆದ್ಮೇಲೆ ನನ್ನ ಆರ್ಕೆಸ್ಟ್ರಾ ಫೇಮಸ್ ಆಗೋದು ಅವರೇ. ಅವ್ರಿಗೇನೂ ಗೊತ್ತಿರಲ್ಲ, ಬಟ್ ಚೆನ್ನಾಗಿದೆ ಇಲ್ಲ ಅಂತ ಪ್ರಪಂಚದಲ್ಲಿ ಗೊತ್ತಿರೋದು ಅವ್ರಿಗೆ. ಆ ಥರ ನಮ್ಮ BGM ಯಾವುದೋ ಒಂದು ಮಾಡ್ತೀವಿ ಬಿಡಿ, ನನ್ನ ಸಾಂಗ್ ಹಿಂಗೆ ಇದೆ, ಇದಕ್ಕೆ ಮ್ಯಾಚ್ ಆಗೋತ್ತಲ್ವ ನಾವು. 1 2 3 1 2 3 ಮಾಡಿದ್ರೆ ನಾವು BGM ಏನು ಮಾಡ್ತೀವಿ ಸೀಕ್ವೆನ್ಸಲ್ಲಿ ಹೇಳ್ತಾರೆ ಅವರು. ನೋಡಪ್ಪ, ಇದು ಮಾಡೋದಕ್ಕೆ ಮುಂಚೆ ಒಳ್ಳೆ ಒಂದು ನದಿ ಇರುತ್ತೆಪ್ಪ, ನದಿ ಮಧ್ಯದಲ್ಲಿ ನಿಮಗೆ ಅವಳು ತಾನೇ ನನ್ನ ಅಂತಾನೆ. ಅಲ್ಲಿ ಸುಮ್ಮನೆ ಅಲೆಗಳು ಬರ್ತಾ ಇದೆ ಅನ್ಕೊಳ್ಳಿ, ಅಲೆಗಳು ನಮಗೇನು ಅವಾಗ ಹೋಗಿಲ್ಲ. ಸಂತೂರು ಇನ್ಸ್ಟ್ರೂಮೆಂಟ್ಗಳ ದಂಗಡ ತೆಗೆದ ಸುಳಿ ಒಂದು ಕಲ್ಲಾತಳೆ ಒಂದು ಹಾರ್ಪ್ ಕೊಡ್ಬೇಕು ನಾವು ಮಾಡ್ತೆ. ಹಾಗಾಗ ನಾವು ಅವಾಗೆಲ್ಲ ಆಕಾಶ ಎಲ್ಲ ಮ್ಯೂಸಿಕ್ಕಿಂದಾನೆ ಇವಾಗೆಲ್ಲ ಆಕಾಶಕ್ಕೆ ತಂದು ಕೊಡಬೇಕು ಅಂತ ಗೊತ್ತಾಗಿತ್ತು. ಆವಾಗ ನಾವೇ ಕ್ರಿಯೇಟಿವ್ಸು ಗೊತ್ತಾಯ್ತು. ಅವಳಿಗೆ ಯಾವುದೋ ಒಂದು ಹುಚ್ಚಿಡ್ದವ್ಳು ಹುಚ್ಚು ಬಂದವಳು ತಿರುಗಿಸ್ಬೇಕು ಅನ್ನೋದು ಫಿಲಮ್ ಕೊಟ್ಟಿದ್ರು. ನಾವೊಂದು ಹಾರ್ಪಲ್ಲಿ ಹಿಂಗೆ ದಿಂಗಳ ವಸಂತ ಋತು ಬಂತು, ಏನು ಗಿಡಗಳು ಬೇಸಿಗೆ ಕಾಲ ಇರಲ್ಲ, ಆ ಕಣ್ಣಿಗೆ ಇದು ನಮಗೂ ಯಾರೂ ಹೇಳ್ಕೊಡ್ತಿರಲ್ಲ. ನಮಗೆ ಅನ್ಸತ್ತೀಗ ಮನೇಲಿ ಯಾವುದೋ ಹೇಳಿದ್ರಲ್ಲ, ಯಾವುದಾದ್ರು ತುಂಬ ದುಡ್ಡು ತಂದೆ ಕೊಟ್ಟ ತಕ್ಷಣ ಎಲ್ಲಿಲ್ದಿದ್ದು ಎಮೋಷನು, ಆ ಎಕ್ಸ್ಪ್ರೆಷನ್ ಎಲ್ಲ ಸಿಗುತ್ತದು. ಆಮೇಲೆ ಬೈತಾರೆ ಗೊತ್ತ ತಕ್ಷಣ ನಾಟಕನೇ ಬೈತಾರನೇ ಮನೆಯೊಳಗೆ ಬರ್ತೀವಿ. ಇದೆಲ್ಲ ಏನಂದರೆ ಪ್ರತಿಯೊಂದು ನಮಗೆ ಅದು ಗೊತ್ತಾಗ್ಬಿಡುತ್ತೆ BGM. ಆಮೇಲೆ ಆ ಮಾಡೋದಕ್ಕೂ ಆಮೇಲೆ ಡೈರೆಕ್ಟ್ಗಳು ಹಾಗೆ ಇರ್ತದಲ್ಲ, ಒಬ್ಬ ಕ್ರಿಯೇಟಿವ್. ಆಮೇಲೆ ಭಾಳ ಇಂಪಾರ್ಟೆಂಟ್ ನಾ ಹೇಳ್ದಲ್ಲ, ಇಲ್ಲಿ 3 ವಿಷಯ ಇದೆ. ಒಬ್ಬ ಡೈರೆಕ್ಟ್ರನವನು ಅವನು ಎಷ್ಟು ಬುದ್ಧಿವಂತ ಆಗ್ತಾನೆ, ಸುಮಾರಾಗಿರೋ ಮ್ಯೂಸಿಕ್ ಡೈರೆಕ್ಟ್ರು ಅವನಿಂದಲೇ ಬುದ್ಧಿವಂತ ಆಗ್ತಾರೆ. ಯಾವುದೋ 4 ಅಕ್ಷರ ಇದು ಬೇಡ ಇನ್ನೊಂದು ಕೊಡೆಯ ಅಂತಾರೆ, ಅದು ಬರಿಯಪ್ಪ ಅಂತಾರೆ. ನಾವು ಸರ್ ಬೇಡಿ ಸರ್ ಅದು ಹಂಗೆ. KSR ದಾಸು ಸಹೋದರ ಸವಾಲು ಮಾಡಿರೋದು ಅಂಥ ಡೈರೆಕ್ಟರ್ ಹತ್ರ ನನಗೆ ಚಾನ್ಸ್ ಸಿಗ್ಬಿಡ್ತು. ಅದಕ್ಕೆ ಕಾರಣ ನಮ್ಮ ಅಣ್ಣನೇ ಪಾಪ. ಮೈಸೂರು ದಸರಾ ಎಕ್ಸಿಬಿಷನ್ ಯೇಸುದಾಸು ಇಷ್ಟೇ ನಾನು ಹೇಳ್ತೀನಿ, ಮಿಕ್ಕಿದ್ದು ನೀವೇ ಎಕ್ಸ್ಪ್ಲೇನ್. ಖಂಡಿತ ಎಲ್ಲರದು ಒಬ್ಬೊಬ್ಬರದ್ದು 4 ಲೈನಲ್ಲೇ ಹೇಳ್ತೀನಿ. ಹೇಳಿ, ಯೇಸುದಾಸ್ ಅವರು ನೀವು ಅವರ ಟ್ರೂಪ್ ಏನೋ ಸೇರ್ಕೊಂಡು ಅದ್ರ ಬಗ್ಗೆ ನೀವು ಹೇಳಬೇಕು. ಯೇಸುದಾಸ್ ಪರಿಚಯ ಹೇಗಾಯ್ತು ಅಂದರೆ ಅದೇ ಹೇಳಿಲ್ಲ, ಈ ಶ್ರೀಕಂಠಯ್ಯ ಅನ್ನೋರು ಮನೆಯಲ್ಲಿ ಅವ್ರ ಮಗಳು ಪ್ರಭಾ ತುಂಬ ಚೆನ್ನಾಗಿ ಹಾಡ್ತಾ ಇದ್ಲು. ಅವ್ರ ಮನೆಗೆ ಮಗಳ ಆಡುವಾಗ ನಂದೇ ಆರ್ಕೆಸ್ಟ್ರಾ. ಆಮೇಲೆ ಯಾರೇ ದೊಡ್ಡ ಈಗ ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್, ಬಾಲಮುರಳಿ,
ರಾಜ್ಕುಮಾರ್ ಯಾರಾದರೂ ಇವ್ರ ಮನೆಗೆ ಊಟಕ್ಕೆ ಹೋಗೋರು. ಅಂದರೆ ಸಂಗೀತ ನಡೆಸ್ತಾ ಇದ್ದಿದ್ದವರು. ನಾವು ಯೇಸುದಾಸ್ ಪ್ರೋಗ್ರಾಮು ನಾಳೆ ಸಾಯಂಕಾಲ ಇದೇನು ಗೊತ್ತಿತ್ತು. ಹಿಂಗಾರು ಹೋಗಿ ದುಡ್ಬಿಟ್ಟು ಮುಂದೆ ಕುತ್ಕೊಂಡು ಕೇಳಬೇಕಪ್ಪ ಅನ್ನೋದು ಭಾಳ ಆಸೆ ಇತ್ತು. ಸರಿ ಆಸೆ ಇಟ್ಕೊಂಡಿದ್ದವರು ಸರಿ ನಮಗೆ ಇದು ಕಳೀತಾರೆ ಅದು ನಮ್ಗೆ ಗೊತ್ತಿಲ್ಲ. ಇವತ್ತು ಸಾಯಂಕಾಲ ಪ್ರೋಗ್ರಾಮ್ ಅಂದರೆ ಮಧ್ಯಾಹ್ನ 12:30 ಗಂಟೆಯಲ್ಲಿ ನಮ್ಮ ಶ್ರೀಕಂಠಯ್ಯನವ್ರು ಫೋನ್ ಮಾಡಿದ್ರು. ಅವರು ನಮಗೆಲ್ಲ ಹೋಗೋ ಬಾರೋ ಅಂತಲೇ ಕಳೀತಾಯಿದ್ರು. ಬಂದರೆ ಅರ್ಜೆಂಟ್ ಇಲ್ಲಿ ಮಾತಾಡಬೇಕು ಹಾಗೆ ಅಂತ. ಏನು ಸರ್ ನಾವು ಯೇಸುದಾಸ್ ಪ್ರೋಗ್ರಾಮ್ಗೆ ಹೋಗ್ಬೇಕಲ್ಲ ಸರ್. ಇಲ್ಲ ಸರ್ ಸ್ವಲ್ಪ ಸಾಯಂಕಾಲ ಏನೋ ಪ್ರೋಗ್ರಾಮ್ ಇದೆ ಎಲ್ಲೋ ಹೋಗ್ಬೇಕು ಅಂತ. ಬಾರಯ್ಯ ತುಂಬ ದೊಡ್ಡ ಮನುಷ್ಯನ ಪರಿಚಯ ಮಾಡ್ತಾಯಿದ್ದೀನಿ, ದೊಡ್ಡ ಸಂಗೀತಗಾರನೇ, ಓಡ್ಬನ್ನಿ ಇದ್ರು. ಹೋದ್ವಿ ಹೊತ್ನೊತ್ತದ್ದು ನೋಡ್ತೀವಿ ಯೇಸುದಾಸ್ ಕೂತ್ಬಿಟ್ಟಿದ್ದಾರೆ. ಓ ಸಾಯಂಕಾಲ ಪಾಸ್ ಸಿಗತ್ತೆ ನಮಗೆ, ಸದ್ಯ ಮುಂದೆ ಕೂತ್ಕೊಂಡು ನೋಡಬೇಕು ಅಂತ ನಮಗೆ ಖುಷಿ. ಅಯ್ಯೋ ಯಾವುದೋ ದೇವ್ರು ನೋಡ್ತಾ ಇದ್ವಿ. ಏನಿಲ್ಲ, ಇವರು ಪ್ರೋಗ್ರಾಮಿಗೆ ಬರೋ ಆರ್ಕೆಸ್ಟ್ರಾ ಟೀಮು ಬೆಂಗಳೂರಿಗೆ ಬರೋದು ಫ್ಲೈಟಲ್ಲಿ. ಇವ್ರು ಬಂದ್ಬಿಟ್ಟಿದ್ದಾರೆ. ಇವ್ರ ವಾದ್ಯ ಎಲ್ಲ ಕಲ್ಕಟ್ಟಾಗಿ ಹೋಗ್ಬಿಟ್ಟಿದೆ. ಇನ್ನು ನಾಳೆ ಸಾಯಂಕಾಲ ತೆಂಗ್ ಸಿಗಲ್ಲ, ನೀವು ಪ್ಲೇ ಮಾಡ್ರ್ಯಾ? ಇಲ್ಲ ಅಂದ್ರೆ ಒಂದಷ್ಟು ಜನ ನುಡ್ಸ್ಕೊಂಡು ಬಂದಿದ್ದಾರೆ, ನಿಮ್ಮ ಇನ್ಸ್ಟ್ರೂಮೆಂಟ್ ಕೊಡಿಸಿ ಬಾಡಿಗೆ ಕೊಡಿಸ್ತೀನಿ ಇದ್ರು. ಆಯಿತು ಸರ್ ನಮಗೇನು ಇನ್ಸ್ಟ್ರೂಮೆಂಟ್ ತೊಗೊಂಡೋದ್ರು ಪರವಾಗಿಲ್ಲ ಅಂತ. ಅವನು ಎಲ್ಲ ಮಲಯಾಳಿ ಹುಡುಗರುಗಳು, ಸರ್ ಈ ಇನ್ಸ್ಟ್ರೂಮೆಂಟ್ ನಂಗೆ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಸರ್, ಇದು ಯಾವುದೋ ನನಗೆ ಇದು ಗೊತ್ತಾಗ್ತಾ ಇಲ್ಲ ಹಾಗೆ ಅಂತ. ಸರಿ ಯೇಸುದಾಸೆ ಏನು ಮಾಡಿದ್ರು, ಇವರು ಆರ್ಕೆಸ್ಟ್ರಲ್ಲೆಲ್ಲ ನನ್ನ ಹಾಡುಗಳೆಲ್ಲ ನೀವು ಕೇಳಿದ್ದೀರಾ ಅಂತ ಕೇಳಿದ್ರು. ಅದೇ ಸರ್ ಸ್ವಲ್ಪ ಪೂರ್ತಿ ಗೊತ್ತಿಲ್ಲ, ಒಂದು ಸ್ವಲ್ಪ ಹಾಡುಗಳು ಗೊತ್ತು ಸರ್ ಹಾಗೆ ಅಂತ. ಏನು ಹೇಗೆ ಅಂತ ಆವಾಗ ತುಂಬ ಫೇಮಸ್ಸು ನಡೀತಾ ಇದ್ದಿದ್ದು ಈ ಚಿಚ್ಚೇರು ಮತ್ತು ಇನ್ನೊಂದು 5-6 ಕೇಳಿದ್ರು. ಅದು ಗೊತ್ತಿತ್ತು ನನಗೆ. ಗೊಡಿತೆದಾಗ ಅದು ಆಜಿಸ ಪೆಹಲೆ ಆಜಿಸ ಜನ ಅದು. ಸರಿ ಅವರು ಹಿಂದಿ ಹಾಡುಗಳು ಸ್ವಲ್ಪ ಆಲ್ಮೋಸ್ಟ್ ಆಲ್ ಒಂದು 50% ಗೊತ್ತು. ಆಮೇಲೆ ತಮಿಳು MGRದಲ್ಲ ಮೀಳಿಯೇ ಅಂತಿತ್ತು ಆ ಸಾಂಗು. ಮಲಯಾಳಂ ಸಾಂಗ್ ಒಂದು 3-4 ಹಾಡು ಬರ್ತಾ ಸ್ವಲ್ಪ ಗೊತ್ತಿತ್ತು, ಗೊತ್ತಿಲ್ಲ. ಅದಕ್ಕೇನೋ ಒಂದು ನುಡಿಸಿ ನೀವು ಬಂದಿದ್ದು. ಅಲ್ಲಿಂದ ನಮ್ಗೆ ಪರಿಚಯ ಆಯಿತು. ಆದ ತಕ್ಷಣ ಮಾಡಿದ ತಕ್ಷಣ ಅವ್ರದ್ದು ಟೀಮ್ದೆಲ್ಲ ನೆಕ್ಸ್ಟ್ ಹೊರಡೋಕ್ಕೆ ಅವ್ರು ಪ್ರೋಗ್ರಾಮ್ ಹಾಕ್ಕೊಂಡಿದ್ರು. ಸರಿ ಥ್ಯಾಂಕ್ಸ್ ಅಂತ ಹೇಳಿದ್ರು. ಒಳ್ಳೆ ಸಂಭಾವನೆಯೂ ನನಗೆ ಅವ್ರು ನುಡಿಸಿರೋದೇ ಒಂದು ನಮ್ಗೇನು ಬೇಡ ಸರ್ ಅಂದರೆ. ಆಮೇಲೆ ಅವರು ಹೊರಟ್ಬಿಡ್ತೀವಿ ಅಂದರೆ ಅವರು ದೇವಸ್ಥಾನ ಕರೆದು, ಇಲ್ಲ ನಾಳೆ ಬೆಂಗಳೂರು, ನಾಡಿದ್ದು ಹೈದ್ರಾಬಾದು, ಮತ್ತು ಒಂದು 2-3 ಪ್ರೋಗ್ರಾಮ್ ಇದೆ, ನೀವು ಬಂದ್ಬಿಡಿ ನಮ್ಮ ಜೊತೆ, ಪರವಾಗಿಲ್ಲ, ನಮ್ಮ ಟ್ರೂಪ್ ಜೊತೆ ನೀವು ನುಡಿಸಿದ್ದು. ಖುಷಿ. ಆವಾಗ ಎಲ್ಲ ಕಡೆ ಜನ ಮಾಡಿ ಅಲ್ಲಿಂದ ತುಂಬ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟು. ಓ ವೆರಿ ನೈಸ್, ವೆರಿ ನೈಸ್. ಅದು ನಿಮ್ಗೊಂಥರ ಈ ದೊಡ್ಡ ಎಕ್ಸ್ಪೋಜರ್ ಅನ್ನೋ ಸಿಕ್ತು. ಆಮೇಲೆ ಮೈಸೂರಲ್ಲಿ ಏನೇ ದಸರಾ ಪ್ರೋಗ್ರಾಮ್ ಆದರೂ ಕೂಡ ವಾದ್ಯಗೋಷ್ಠಿ ತುಂಬ ಎಕ್ಸ್ಪೆನ್ಸಿವ್ ಅಂದ್ಬಿಟ್ಟು ರಂಗರಾವ್ ಪ್ರೋಗ್ರಾಮ್ ಆದರೆ ನಾನೇ. GK ವೆಂಕಟೇಶ್ ಮ್ಯೂಸಿಕಲ್ ನೈಟ್ ಅದು ಇಳಿರಾಜನೂ ಬಂದಿದ್ದರು. ಈಗಲೂ ಮೊನ್ನೆ ಎಕ್ಸ್ಪೈರ್ ಆಗಿಬಿಟ್ಟು 2 years VG ಬ್ಯಾನರ್ ಅಂತ. ಇಳಿರಾಜ ಯಾರು ಈಗಲೂ ನುಡಿಸಿದಾರೋ ಅವರೆಲ್ಲ GK ವೆಂಕಟೇಶ್ ಜೊತೆ ಬಂದಾಗ ಸರಿ ಅವ್ರಿಗೆ ನಾನೇ ಆರ್ಕೆಸ್ಟ್ರಲ್ಲಿ ಅವ್ರದ್ದೇ ಫುಲ್ ಟ್ರೂಪ್ ಇತ್ತು. ಬಟ್ ನಾನು ಇಂಡಿವಿಜುವಲ್ ಬ್ಯಾಂಡ್ಲಿನೆಲ್ಲ ಭಕ್ತ ಕುಮಾರ ಅದು ಮತ್ತು ತುಂಬ ಒಳ್ಳೊಳ್ಳೆ ಪಿಕ್ಚರ್ ಹಾಡುಗಳೆಲ್ಲ ಅವರು ತುಂಬ ಫ್ರೆಂಡ್ಸ್ ಆಗಿಬಿಡೋರು. ಆಮೇಲೆ ಚೆನ್ನೈಗೆಲ್ಲ ಹೋದಾಗ ವೈದ್ಯನಾಥನ್ ಅವ್ರ ಜೊತೆಯಲ್ಲಿ ಇದ್ದವ್ರ ಹತ್ರ ಒಂದು ಸ್ವಲ್ಪ ಮ್ಯೂಸಿಕ್ಕೆಲ್ಲ ಹೋಗೋದು, ಕಲ್ತ್ಕೊಳ್ಳೋದು, ಜೊತೆ ಮಾಡೋದು. ಮತ್ತು GK ವೆಂಕಟೇಶ್ ಅವ್ರು ತುಂಬ ಆ ಟೈಮಲ್ಲೇ ನಮಗೆ ಭಾಳ ಹತ್ತಿರ ಆಗೋಯ್ತು ತುಂಬ. ಸೊ ಇದು ನಿಮಗೆ ನಿಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಸಿಕ್ತು ಸರ್ ನಿಮ್ಗೆ? ಇಲ್ಲಿಂದ ಆರ್ಕೆಸ್ಟ್ರಾ ಇಂದ ನಿಮ್ಗೆ ಸಿನಿಮಾ ಇವಾಗ ನಂಟು ಸ್ಟಾರ್ಟ್ ಆಗಿದೆ ಯೇಸುದಾಸ್ ಅವರು ಇವ್ರ ಜೊತೆಗೆಲ್ಲ. ಬಟ್ ನಿಮ್ಮದೇ ಸ್ವಂತ ನೀವು ಸಿನಿಮಾ ಸಿಕ್ಕಿದ್ದು ಯಾವಾಗ, ಹೇಗೆ? ಕಿಲಾಡಿ ಕಿಟ್ಟು ಅಲ್ಲ ಫಸ್ಟ್? ಕಿಲಾಡಿ ಕಿಟ್ಟು ನಮಗೆ DTS ರಾವ್ ಅಂದ್ಬಿಟ್ಟು ಅವ್ರು ಮೈಸೂರಲ್ಲಿ ದೊಡ್ಡ ದೊಡ್ಡ ಲೇಔಟ್ ಮಾಡಿದ್ರು. ಶಾರದಾ ಕಾಲೇಜ್ ಕಟ್ಟಿದ್ರು. DTS ರಾವ್, DT ಪ್ರಕಾಶ್ ಅಂತ ತಮ್ಮಂದರು. ಇವತ್ತಿಗೂ ಅವ್ರ ಬ್ರದರು ನಮ್ಮ ಭಾಳ ಟಚ್ಚಲ್ಲಿದ್ದಾರೆ. ಸರಿ ಅವರು ನಮ್ಮ ಬ್ರದರು ಬಂದಿದೆ ಕಂಪ್ಲೀಟ್ ಲೇಔಟ್ ಮಾಡಬೇಕಾದ್ರೆ ಫುಲ್ ಇನ್ಚಾರ್ಜು.
ಆ ಇನ್ಚಾರ್ಜು ಮತ್ತು ಜೊತೆಗೆ ನಮ್ಮ ಅಣ್ಣನೇ ಪೂರ್ತ ರೈಟ್ ಹ್ಯಾಂಡ್ ಆಗಿದ್ರು. ಅವರು CBL ಶಾಸ್ತ್ರಿ ಬೇಜಾನ್ ಪಿಕ್ಚರ್ ಮಾಡಿದ್ರು. ಅವರು ದ್ವಾರಕೀಶು ಇವರೆಲ್ಲ ಸಿನಿಮಾ ಅಲ್ಲಿ ಪ್ರೊಡ್ಯೂಸರ್ಸು ಪಾರ್ಟ್ನರ್ಸ್ಗಳು. ಇವರಿದ್ದವರು ಸರಿ ವಿಷ್ಣುವರ್ಧನ್ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ರಜನಿಕಾಂತ್ನ ಅಂತ ಹೇಳಿದಾಗ ನಮ್ಮ ಅಣ್ಣ ತುಂಬ ಕ್ಲೋಸ್ ಆಗಿದ್ದ. ಸರ್ ನನ್ನ ತಮ್ಮಂದ್ರಿಗೆ ಒಂದು ಚಾನ್ಸ್ ಕೊಡಿ ಸರ್, ಮಾಡ್ತಾರೆ, ಅವ್ರಿಗೆ ಒಂದು ಸಿನಿಮಾ ಕೊಡ್ತೀನಿ. ಆ ಮನುಷ್ಯನಿಗೆ ಎಷ್ಟು ಧೈರ್ಯ ಅಂದರೆ ಅವರು ಸಿಕ್ಕಾಬಿಡೆ ದುಡ್ಡು ಕಾಸಿದ್ದವರು, ಯಾವುದಕ್ಕೂ ಹೆಸರಲ್ಲ. ಆಯ್ತು ಹಾಕ್ರಿ ಆಯಿತು. ಸರಿ KSR ದಾಸನ್ನ ಮೀಟ್ ಮಾಡಿದ್ರು. ಸವಾಲು ಪಿಕ್ಚರ್ ಆಗಿತ್ತು. ಮಾಡಿದ ತಕ್ಷಣ ಹಾಗೆ ಎಲ್ಲ ಡಿಸ್ಕಷನ್ ಆಯಿತು. ರಜನಿಕಾಂತ್ ಏನು ಕೇಳಿದೆ ಆ ದುಡ್ಡು, ವಿಷ್ಣುವರ್ಧನ್ ಏನು ಕೇಳಿದೆ ಆ ದುಡ್ಡು, ಎಷ್ಟು ಕೇಳ್ತಾರೋ ಅದು ಡಬಲ್ ದುಡ್ಡು ಎಸೆದ್ರು. ಆವಾಗ ಸರಿ ಮ್ಯೂಸಿಕ್ ಯಾರು నేను చెప్పేస్తాను సార్ ಅನ್ನೋರು ತೆಲುಗಿನಲ್ಲೆಲ್ಲ ಮ್ಯೂಸಿಕ್ ಕೊಚ್ಚಿ సత్యం ఓ నల్లని అవరు ಎಲ್ಲ లీడింగ్ మ్యూజిక్ డైరెక్టర్ సత్యం గారు చేస్తారు సార్ వాళ్ళు. వద్దు వద్దు మా చిన్నవాడు ఉన్నారు. ಯಾರು ಸರ್ ನಿಮ್ಮ ನಮ್ಮ ಹುಡುಗ ಇದ್ದಾನ ಕಡೆ ಅವನು ಮ್ಯೂಸಿಕ್ ಮಾಡ್ತಾನೆ. ಎಷ್ಟು ಪಿಕ್ಚರ್ ಮಾಡ್ಯಾರ, ಎಷ್ಟು ಪಿಕ್ಚರ್ ಮಾಡ್ಯಾರ, ಮಾಡ್ತಾನೆ ಪಿಕ್ಚರ್ ಅಷ್ಟೇನ. ಆರ್ಕೆಸ್ಟ್ರಲ್ಲಿ ಮಾಡೋರು ಹಾಗೆ. ಸರಿ ಇವ್ರ ಭಯ. ಆಮೇಲೆ ಸರ್ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹಾಗೆ ದುಡ್ಡು ಹಾಕೋ ನಾನಲ್ವೇ, ಹೆಚ್ಚು ಕಡಿಮೆ ಆದರೆ ಆಗ ನೀನು ಹೇಳ್ದಲ್ಲ ಅವನೇ ಆಗಿಲ್ಲ ಲಂಡನ್ನಿಂದ ಕರೆಸ್ತೀನಿ ಮ್ಯೂಸಿಕ್ ಡೈರೆಕ್ಟ್ರನ್ನ. ಈಗ ಸದ್ಯಕ್ಕೆ ಇವ್ರು ಮಾಡ್ತಾನೆ, ಚೆನ್ನಾಗಿದೆ ಇಲ್ಲ ಆಮೇಲೆ ಡಿಸೈಡ್ ಮಾಡೋಣ, ಫಿಕ್ಸ್ ಮಾಡ್ಕೊಟ್ಬಿಟ್ರು. ಬಂದ ನಮ್ಮಣ್ಣ ರೆಡಿಯಾಗೋ ಮ್ಯೂಸಿಕ್ ಡೈರೆಕ್ಷನ್ನು ಹೇಳ್ಬಿಟ್ಟೆ, ಮಾತಾಡ್ಬಿಟ್ಟೆ. ನನಗೆ ನಾಟಕ ಹತ್ಬಿಡ್ತು. ಏನು ಮ್ಯೂಸಿಕ್ ಡೈರೆಕ್ಟ್ ಮಾಡಲು ನಾನು, ಅಲ್ಲೆಲ್ಲೋ ನಾನು ಮಾಡ್ಕೊಡಿ, ಎಲ್ಲೋ ಬೀದಿಲಿ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಇನ್ಫಾರ್ಮೇಷನ್ ಹೋಗ್ಬಿಟ್ಟಿದೆ, ಯಾರು KSR ದಾಸ್ಗೆ. ಸರ್ ಅವನೆಲ್ಲೋ ಅಲ್ಲಿ ಗಲ್ಲಿ ಪಲ್ಲಿ ಸುಡೋದ್ಕೆರಿಲಿ ಅಲ್ಲೆಲ್ಲೋ ಗುಡ್ಸ್ಲ ಹತ್ರ ಬಾರಿಸ್ತಾರೆ ಬೀದಿಲಿ, ಅವನಿಗೋಗಿ ಪಿಕ್ಚರ್ ಕೊಟ್ಟಿದ್ದಿಲ್ಲ ಹಾಗೆ ಅಂತ. ಅವೆಲ್ಲ ತಗೊಟ್ಟು ಅವನೇ ಮ್ಯೂಸಿಕ್ ಡೈರೆಕ್ಟ್ ಅಲ್ಟಿಮೇಟ್ ಮಾಡಿಬಿಟ್ರು ನನ್ನ. ಭಯ ಹತ್ಕೊಂಡಿದೆ. ಆಗ ಒಂದು ಹಾರ್ಮೋನಿಯಮು, ಅದು ಹಳೇ ಕಾಲದ ಯಾವುದೋ ಹಿಂಗಂದಾಗ ಒಂದು ಈಡ್ಸೆ ಕೈಗೆ ಬಂದ್ಬಿಡುತ್ತೆ ಅಂತ ತಗೊಂಡು ಇವರು ಪಾಮ್ಗ್ರೂನ್ ಹೋಟ್ಲಲ್ಲಿ 40 ದಿವಸ 5 ಸ್ಟಾರ್ 7 ಸ್ಟಾರ್ ಹೋಟ್ಲ್ ರೂಮ್ ಹಾಕ್ಬಿಟ್ಟಿದ್ದಾರೆ. ಹಾರ್ಮೋನಿಯಂ ತೊಗೊಂಡು ಹೋಗ್ತೀನಿ. ಅವಾಗೇನು ಇವರು KSR ದಾಸು, ಹೀರೋಯಿನ್ ಕವಿತಾ, ಆಮೇಲೆ ವಿಷ್ಣುವರ್ಧನ್ನು, ರಜನಿಕಾಂತು ಎಲ್ಲ ದೊಡ್ಡ ದೊಡ್ಡವರನ್ನೆಲ್ಲ ಕರೆಸಿದ್ದಾರೆ. ನಂಗೊಂದು ರೂಮ್ ಕೊಟ್ಬಿಟ್ಟಿದ್ದಾರೆ. ಸಾಯಂಕಾಲ ತಿಂಡಿ ಗಿಂಡಿ ತಿನ್ಕೊಂಡು ರೆಡಿಯಾಗಿ ಡೈರೆಕ್ಟ್ರ್ ಬರ್ತಾರೆ ಅಂತ. ಅವ್ರು ನೋಡೂ ಇಲ್ಲ ನಾನು KSR ದಾಸರು. ನಾವು ನಮಸ್ಕಾರ ಸರ್ ಅದು ಕೂತ್ಕೊಳ್ಳಿ ಹಾಗೆ ಅಂದ್ಬಿಟ್ಟೆ. ಅದೇ ಸೀನ್ ಹೇಳ್ತೀನಿ ಏನು ಮಾಡಬೇಕು ಹಾಗೆ ಅಂತ ಹೇಳಿದ್ರು. ಹೇಳಿ ಸರ್ ಹಾಗೆಲ್ಲ. ಫಸ್ಟ್ ಹಾಡು ಬಂದ ತಕ್ಷಣ ಅವ್ರಿಗೆ ಶಮಿ ಕಪೂರ್ ಕ್ರೇಜ್. ಅವ್ರಿಗೆ ಶಮಿ ಕಪೂರ್ ಥರ ನೀವು ಕೇಳಿರ್ಬೇಕು ಪಿಕ್ಚರ್. ಆಗೆಲ್ಲ ಶಮಿ ಕಪೂರ್ ಪಿಕ್ಚರ್ ನೋಡ್ತಾ ಇದ್ದೆ. ಎಲ್ಲ ಯಾರು ತೀಸರಿ ಮಂಜಿಲು, ಅನ್ ಈವ್ನಿಂಗ್ ಇನ್ ಪ್ಯಾರಿಸು ಎಲ್ಲ ಡಮಾರ್ ಶಂಕರ್ ಜಯಕಿಶನ್ ಮ್ಯೂಸಿಕ್ಕು. ಆ ಥರ ನಂಗೆ ಹಾಡಬೇಕು. ವಿಷ್ಣುವರ್ಧನು ಫುಲ್ಲು ಸ್ವಿಂಗಾಗಿ ಬರ್ತಾರೆ ಒಂದು ಅಂದ್ಬಿಟ್ಟು. ಆಗ ಸರಿ ಅವರು ಹಾಡಿದ್ರು. ನತನ್ ಮೇ ಬಿಜಿಲಿ ಅದ ಮೇ ಶೋಲಿ ಜನ್ನಬ್ ಆಯ ಎಲ್ಲ ಶಮಿ ಕಪೂರ್ ಸ್ಟೈಲ್ ಅದು. ಪಟ್ಟಿದ್ದು ಇದು ಆಗಿದ ತಕ್ಷಣ ಅದು ಎಲ್ಲಿತ್ತೋ ನಮ್ಗೆ ಆ ಸ್ಪಿರಿಟು ಅವನ್ನೇ ಜ್ಞಾಪಿಸ್ಕೊಂಡೆ ಶಮಿ ಕಪೂರ್ನ. ಅವನು ನಾಟಕ ಅವ್ನು ಕೂತಿದ್ದಷ್ಟೇ ಅಲ್ಲ, ಅಲ್ಲಿ ತಾವರ ಹೂವು ಈ ನಿನ್ನ ಮಗವು ನಾದಿದ್ದಿ. ನನಗೆ ಈ ಟ್ಯಾಲೆಂಟ್ ಎಲ್ಲ ಡ್ಯಾನ್ಸು ಈ ನಾಟಕ ಎಲ್ಲ ನನಗೆ ತನ್ನ ನಾನು ಆದ್ಯ ಕವಲನಾಕಿ ಓಕೆ ಪೂರ ಅಂದ್ಬಿಟ್ರು. ಹವ 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 ಎಲ್ಲೋ ಯಾರ ಮಕ್ಕ ನೋಡ್ಕೊಂಬಣ್ಣು ಸತ್ಯಲ್ಲೂ ಇಲ್ಲ. ಅದು ಲಾಟ್ರಿ ಸಿಕ್ತ ಕಣ ಬಂದ್ಬಿಡ್ತು ನನಗೆ. ಮೈಸೂರು ಲಾಟ್ರಿ ಗೆದ್ದೆ ಅನ್ಕೊಂಡೆ. ಧೈರ್ಯ ಬಂದ್ಬಿಡ್ತು ಪೂರ್ತಿ. ಆದ ತಕ್ಷಣ ಸರಿ ನೆಕ್ಸ್ಟ್ ಸಾಂಗು ಬರ್ತಾರೆ. ಇಳಿರಾಜ ಅಂತ ಆಗ್ತಾರೆ. ಅನ್ನಕ್ಕಿಳಿ ಮಾಡಿದ್ದಾರೆ ಅವ್ರೆ. ಅಲ್ಲಿ ಒಂದು ನಮ್ಮ ರಾಗದ್ದು ಏನೂ ಇಲ್ಲ. ಅದು ಗೊತ್ತಿರಲಿಲ್ಲ, ಅಷ್ಟೊಂದು ಜ್ಞಾನ ಇರಲಿಲ್ಲ. ಯಾರು
ಅದನ್ನು ಫಸ್ಟು ಯಾರಿಗೆ ಅಂತ ಹೇಳಿಲ್ಲ ಅವರು. ಅಷ್ಟೊತ್ತಿಗೆ ಈ ಹಾಡು ಇನ್ಫಾರ್ಮೇಷನು ವಿಷ್ಣುವರ್ಧನ್ಗೆಲ್ಲ ಕೇಸರದಾಸು ಬಾಗಿ చేసినాడు ಅಟ್ಲುದಿ ಇಟ್ಲುದಿ ಕೂಡ ಇವನು ಹೋಗಬಾರು ಅಂತ ನಂಗೆ ಸ್ವಲ್ಪ ಏಯ್ ನಮ್ಮ ಅಣ್ಣಿಗೆ ನೋಡು, ನಾನು ಹಾಡು ಹೇಳಿದ್ರೆ ಬಡಿ ಮಗನೆ ನಾನು ಯಾಕೆ ಮಾಡೋದು, ನಂಗೊಂದು ಸಾಂಗ್ ಮಾಡೋಕ್ಕೆ ಹೇಳಿ ನಿನ್ನ ತಮ್ಮನಿಗೆ ಅಂತ. ಆಮೇಲೆ ನಿನಗೆ ಚೆನ್ನಾಗಿ ಮಾಡಿಬಿಟ್ಟಿರೋದಲ್ಲ, ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ವಿಷ್ಣುವರ್ಧನ್ಗೆ. ವಿಷ್ಣುವರ್ಧನ್ನು ಸರಿ ಒಳ್ಳೆ ಟ್ಯೂನ್ ಮಾಡಪ್ಪ ನೀನು, ಹಾಗೆ ಆಯಿತು ಆಯಿತು ಅಂದರೆ ಅಷ್ಟೊತ್ತಿಗೆ ನನಗೆ ಎಕ್ಸಾಂಪಲ್, ಅವಾಗೆಲ್ಲ ಬರೀ ಎಕ್ಸಾಂಪಲ್ಸಲ್ಲೇ, ಈಗಲೂ ಅದೇ ಥರ ನಡೀತಾ ಇದೆ. ಬಂದ ತಕ್ಷಣ ಸರಿ ತಮಿಳಲ್ಲಿ ತುಂಬ ಫೇಮಸ್ಸು ಅದು ಇವಾಗ 3-4 ಅಂತೆಲ್ಲ ಟೈಮ್ ಗೊತ್ತು. ಬಂದ ತಕ್ಷಣ ಎಲ್ಲ ನಂಗೆ ಇಷ್ಟು ದುಡ್ಡಿಲ್ಲ ಅದು. ಆಗ ನನಗೆ ಒಂದು ನಾಲೆಡ್ಜು. ಆ ಬಾಬಿ ಪಿಕ್ಚರ್ ತುಂಬ ಫೇಮಸ್ಸು. ಬೇಷಾಯನ್ ಓ ನಹಿ ಟಡಂಗ್ ಟಂಗ್ ಟಡಂಗ್ ಟಂಗ್ ಈ ಥರ ಒಂದು ಅಟಲ್ ಕಾವಲ ಅಂದ್ಬಿಟ್ಟು. ಆಮೇಲೆ ಇಳಿರಾಜನ್ನು ಕಂಡನ್ವಾದ ನಾನೇ ಹೇಳೋದು ಸರಿ. ಅದೇನೋ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಂಗೆ ತಲೆಗೆ ಬರೋದು. 5 ನಿಮಿಷ ಬರ್ತೀವಿ, ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಬರ್ತೀವಿ ಅಂತ ಹೇಳಿದ್ದು ಅಷ್ಟೇ. ನಂಗೆ ಇಮಿಡಿಯೇಟಾಗಿ ಅಲ್ಲಿ ಬಂದ್ಬಿಡ್ತೇವೆ ಇದೆ. ಅದು ಆಗೋಯ್ತು. ಅದು ಒಂಥರ ಹೇಳ್ತಾರೆ, ಇದು ನನಗೆ ಎಕ್ಸಾಮಿನೇಷನ್ ಪೇಪರ್ ಕೊಟ್ಟಂಗೆ ಆಗೋಯ್ತು. ಯಾಕೆಂದರೆ ನಮಗೆ ಆರ್ಕೆಸ್ಟ್ರಲ್ಲಿ ಏನು ಕೊಟ್ಟರು ಮಾಡೋದು ಹೊರತು ಇದು ದೊಡ್ಡ ಎಕ್ಸ್ಪೀರಿಯನ್ಸು. ಅದಾದ ತಕ್ಷಣ ಟ್ಯೂನ್ ಚೆನ್ನಾಗಿದ್ದರೆ ಹಾಡ್ತೀವಿ, ಇಲ್ಲವ್ರೆ ಟ್ಯಾಕ್ಸಿ ಚಾರ್ಜ್ ಕೊಡಬೇಕು ವಾಪಸ್ಸು. ಅಲ್ಲೊಂದು ಕಂಡೀಷನ್ ಇತ್ತು. ಅದು ನನ್ನ ಹೆಸರು ಹೇಳಿದ್ದಲ್ಲ, ಯಾರೋ ಮೋಹನ್, ಅಲ್ಲಿ ಎಲ್ಲ GKದು, ರಾಜನ್ ನಾಗೇಂದ್ರ, ಸತ್ಯಮ್ಮು, ಸಲೀಲ್ ಚೌಧರಿ ಇವೆಲ್ಲ ದೊಡ್ಡ ದೊಡ್ಡ ರಾಕ್ಷಸರು ನುಗ್ಗಿರೋದು. ನನ್ನನ್ನು ಯಾವನ್ನೋ ಒಬ್ಬನ ಆರ್ಕೆಸ್ಟ್ರಾದವನ್ನ ಅಂದರೆ ಯೇಸುದಾಸು ನನ್ನಲ್ಲಿ ಬಂದು ಕೇಳ್ತೀನಿ, ಎವ್ರಿಥಿಂಗ್ ಈಸ್ ಓಕೆ, ಐ ವಿಲ್ ಸಿಂಗ್ ಅಂತ ಬಂದರು. ಟ್ಯಾಕ್ಸಿಲಿ ಬಂದು ಹೇಳ್ಕೊಂಡ್ರು. ಇಲ್ಲಿ ಇವರು ಯಾರು ಇವ್ರು ಕೂತಿದ್ದಾರೆ, RN ಜಯಗೋಪಾಲು, ಉದಿಶಂಕರು, ವಿಜಯ ನರಸಿಂಹ ಬರೆಯೋದಕ್ಕೆ ಅವ್ರನ್ನ ಕೂರಿಸಿದ್ದಾರೆ. 3 ಜನ ತ್ರಿಮೂರ್ತಿಗಳು. ಇಲ್ಲಿ ಯಾರು ಎಲ್ಲ ಡೈರೆಕ್ಟ್ರ್ ಜೊತೆ ದೊಡ್ಡ ರಾಕ್ಷಸರು ಎಲ್ಲ ಕೆಳಗಡೆ ಹಾಕ್ಕೊಂಡು ಎಲ್ಲ ನೋಡಿದ್ರೇ ನಮ್ಮ ಗಾಬರಿ. ಆಮೇಲೆ ಎಲ್ಲ ಗೊತ್ತಿರೋ ಸಾಮಾನ್ಯ ಮನುಷ್ಯರಲ್ಲ ಅವರು. ಆಮೇಲೆ ಎಲ್ಲ ಹೀರೋಯಿನ್ಗಳೆಲ್ಲ ಕೂತ್ಬಿಡ್ತಾರೆ. ಕೂತ್ಬಿಟ್ಟ ತಕ್ಷಣ ಪಾಡಯ್ಯ ಯೇಸುದಾಸ್ వచ్చినాడు ಅಂತ. ಸರಿ, ನಮ್ಮ ಅಣ್ಣಂಗೆ ಮಾಡಿರೋದು ತಾನಾನ ಅಷ್ಟೇ ಹಾಡು ಫುಲ್ ಹಾಡಿದೆ. ಯೇಸುದಾಸ್ ಪಾಪ ಇನ್ನೊಂದು ಮಾತೇ ಇಲ್ಲ. ವಂಡರ್ಫುಲ್ ಟ್ಯೂನ್, ரொம்ப ಬ್ಯೂಟಿಫುಲ್ ಮೆಲೋಡಿ பண்ணியிருக்காரு ಅಕ್ಸೆಪ್ಟು. ಹೀಗೆ ಒಬ್ಬೊಬ್ಬರೇ ಒಂದೊಂದು ಪಾಸ್ ಮಾಡಿಕೊಂಡು ಅಲ್ಲಿಂದ ನಮಗೆ ಸೊ ನಾನು ಮ್ಯೂಸಿಕ್ ಡೈರೆಕ್ಟ್ ಆಗ್ಬೋದು, ನಾನು ಒಬ್ಬ ಅನ್ನೋದು ಪಲ್ಲವಿ. ಸುಮ್ಮನೆ ತಾನಾನ ತೀರೆ ನಾನ ತೆರೆ ನಾನ ತೆರೆ ನಾನ ತಾನ ನನ್ನ ಕಂದ ನನ್ನ ನನ್ನ ತಾನೆ ನನ್ನ ತಾನ ಮನದಲ್ಲಿ ಶಾಂತಿ ತುಂಬಿರಬೇಕು. ಸೊ ಇದು ಕಿಲಾಡಿ ಕಿಟ್ಟುವುದು ಯೇಸುದಾಸ್ ಅವರು ಬಂದು ಹಾಡಿದ್ರು. ನೆಕ್ಸ್ಟ್ ಕಿಲಾಡಿ ಕಿಟ್ಟುವುದಲ್ಲೇನೆ ಇನ್ನೊಂದು ಸ್ಪೆಷಲ್ ಹಾಡು, ಮಡಿಲಲ್ಲಿ ಮಗುವಾಗಿ ನಾನು ಹಾಡು. ಇದು ನನ್ನ ಪ್ರಕಾರ ವಿಷ್ಣುವರ್ಧನ್ ಅವರು ಹಾಡಿದ, ಅವ್ರು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡಿದ ಫಸ್ಟ್ ಸಾಂಗ್, ಮೊದಲನೇ ಹಾಡು. ವಿಷ್ಣುವರ್ಧನ್ ಅವರು ಮೊದಲ ಚಿತ್ರ 1978 ರಿಲೀಸ್ ಆಗಿದ್ದು ಸಿನಿಮಾ. ಸೊ ಅದರಲ್ಲಿ ನಮ್ಮ ಮೈಸೂರು ಮೋಹನ್ ಸರ್ ಅವರು ವಿಷ್ಣುವರ್ಧನ್ ಅವ್ರ ಕೈಯಲ್ಲಿ ಫಸ್ಟ್ ಟೈಮ್ ಹಾಡು ಹಾಡಿಸಿದ್ರು. ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್? ಹೆಂಗಿದ್ರು ವಿಷ್ಣು ಸರ್ ಅವರು? ಅವರು ಹೇಳ್ತಾರೆ, ನನಗೆ ಅವರು ವಾಯ್ಸು ಕೂಡ ಏನೂ ಕೇಳಿರಲಿಲ್ಲ ನಾನು. ಏಕೆಂದರೆ ನಮಗೆ ಇನ್ನೊಂದು ಕಾನ್ಫಿಡೆನ್ಸ್ ಹೆಂಗೆ ಬಂದ್ಬಿಡುತ್ತೆ ಅಂದರೆ, ಅವರು ಆ್ಯಕ್ಟ್ ಮಾಡೋವಾಗಲೇ ಅಂಥ ಒಳ್ಳೆ ಕಂಠ ಇದ್ಮೇಲೆ ಯಾರು ಸಾಮಾನ್ಯವಾಗಿ ಒಬ್ಬ ಕಲಾವಿದ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ 90% ಎಲ್ಲ ಇರುತ್ತೆ.
ಅವ್ನಿಗೆ ಡ್ಯಾನ್ಸ್ ಮಾಡೋಕ್ಕೆ ಗೊತ್ತಿರುತ್ತೆ, ಮಾತಾಡೋಕ್ಕೆ ಗೊತ್ತಿರುತ್ತೆ, ಆ ಟ್ಯಾಲೆಂಟ್ ಇರುತ್ತೆ ಅದು. ಆಗ ಸುಮ್ಮನೆ ಕರೆಸ್ಕೊಂಡು ನಾನು ಹಾರ್ಮೋನಿಯಂ ಶ್ರುತಿ 4 ಲೈನ್ ಸುಮ್ಮನೆ ತೋರಿಸ್ದೆ, ಇಲ್ಲ ಅದ್ಭುತವಾಗಿ ಹಾಡ್ಬಿಟ್ರು ಅವರು. ಹೇಳಿದ ತಕ್ಷಣ ಆ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ, ಅಷ್ಟೊಂದು ವೈಲಿನ್ಸು ಇನ್ಸ್ಟ್ರೂಮೆಂಟು ಎಲ್ಲ ಇದೆ. 2-3 ಸತಿ ಹೇಳ್ಕೊಟ್ಟ ತಕ್ಷಣ ಮೆಮೊರಿ ಭಾಳ ಇಂಪಾರ್ಟೆಂಟ್ ಅದು. 2 ರಿಹರ್ಸಲ್ಲು 3ನೇ ಟೇಕ್ ಆದ ಓ ಅಷ್ಟು 3ನೇ ಟೇಕ್ಗೆನೆ ಫಸ್ಟ್ ಆದಾಗ ದೊಡ್ಡ ಇನ್ಸ್ಟ್ರೂಮೆಂಟು. ಆಮೇಲೆ ಯಾಕೆ ಹಂಗೆ ಗೊತ್ತಾಯ್ತು ಅಂದರೆ, ಅವ್ರಿಗೆ ಆರ್ಕೆಸ್ಟ್ರಲ್ಲಿ ಹಾಡುವಂಥದ್ದು ಅವ್ರ ಜೊತೇಲಿ ಹಾಡ್ತಾ ಇದ್ರು ಕಾಣುತ್ತೆ ನಮಗೆ. ಆಮೇಲೆ ಗೊತ್ತಾಗಿತ್ತು ಜೊತೆಗೆ ಭಾರತೀನೂ ಒಂಥರ ಒಳ್ಳೆ ಸಿಂಗು. ಓಕೆ. ಅವರಿಬ್ರು ಆಮೇಲೆ ನನ್ನ ಕಿಲಾಡಿ ಕಿಟ್ಟು ಆದಮೇಲೆ ಅವ್ರ ಜೊತೆ ಬೆಳಗಾಂ ಎಲ್ಲ ಹಿಂದಿ ಮತ್ತು ಕನ್ನಡ ಪ್ರೋಗ್ರಾಮ್ಗೆ ಮ್ಯೂಸಿಕಲ್ ನೈಟೆಲ್ಲ ಪ್ಲೇ ಮಾಡಿಬಿಟ್ಟಿದ್ದೆ ನಾನು. ಅಷ್ಟು ಟ್ಯಾಲೆಂಟೆಡು. ಭಾರತಿ ಕೂಡ ಬಂಗಾರ ಮನುಷ್ಯದ್ದು ಏನೋ ಅವ್ರು ಹೇಳಿ ಬಹಳ ಬಂಗಾರ ನೀನೋದು, ಅವರೆಲ್ಲ ಪ್ರೋಗ್ರಾಮ್ನಲ್ಲಿ ಕೂಡ ತುಂಬ ಚೆನ್ನಾಗಿ ಆ ಲೈವ್ ಮ್ಯೂಸಿಕ್ ಜೊತೆಗೆ ಫುಲ್ ಲೈವ್ ಮ್ಯೂಸಿಕ್ಗೆ ಸ್ವಲ್ಪ ತಪ್ಪಿಲ್ಲದೆ. ಆಮೇಲೆ ಅವಾಗೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇವರೇ. ಅಷ್ಟು ದೊಡ್ಡ ಸಮುದ್ರದ ಆರ್ಕೆಸ್ಟ್ರಾ ಜೊತೆಗೆ ಎಂಥವನಿಗಾಗಲಿ ಆ ಮೂಡು. ಆಮೇಲೆ ಈ ಭಯ ಅನ್ನೋದು ಅಷ್ಟು ಇರ್ತಾ ಇರಲಿಲ್ಲ. ಭಯ ಇರೋದು ನಮಗೆ ಯಾವಾಗ ಅವರು ನಮಗೆ ಹೇಳ್ಕೊಡೋವಾಗ ಮಾಡೋವಾಗ. ಅಲ್ಲಿ ಹೋದ್ಮೇಲೆ ತುಂಬ ಸುಲಭವಾದ ರೀತಿಲಿ ಆಮೇಲೆ 2-3 ಟೇಕ್ ಅಂತ ಮಾಡೋರಲ್ಲ, ಆ ರಿಹರ್ಸಲಲ್ಲಿ ಆ ಟೇಕ್ಗಳು ಬಂದ್ಬಿಡೋದು. ಯಾವ ಥರ ನಡೀತಿತ್ತು ಲೈವ್ ರೆಕಾರ್ಡಿಂಗ್ ಅನ್ನೋದು? ನೋಡಿ, ಒಬ್ಬ ಡೈರೆಕ್ಟ್ರ್ ಅನ್ನೋನಿಗೆ ಪಾಪ ಅವನು ಚಿಕ್ಕ ಡೈರೆಕ್ಟ್ರ್ ಆಗಲಿ ಅವನು ದೊಡ್ಡ ಡೈರೆಕ್ಟ್ರ್ ಆಗಲಿ, ಇಬ್ಬರು ಕನಸು ಏನು ಗೊತ್ತಾ, ನಾನು ಗೆಲ್ಲಬೇಕು, ಪ್ರಪಂಚದಲ್ಲಿ ನೋಡೋಕ್ಕಾಗದೇ ಇರೋಷ್ಟು ಆಕಾಶನ ಕೊಂಡ್ಕೋಬೇಕು, ತುಂಬ ದುಡ್ಡಿರಬೇಕು ಅಂದ್ಕೊಂಡೇ ಬರ್ತಾರೆ. ಬಡ್ಜೆಟ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಇನ್ನೊಬ್ಬನಿಗೆ ಬಡ್ಜೆಟ್ ಏನೂ ಇಲ್ಲ ಅಂತ ಗೊತ್ತಾಗಿದ್ರು ಕೂಡ ಅವನು ತೆಗೆಯೋದ್ರಲ್ಲಿ ಬಡ್ಜೆಟ್ ತೋರಿಸ್ತಾನೆ. ಆಮೇಲೆ ನಮ್ಮ ಹತ್ರ ಕೆಲಸದಲ್ಲಿ ಬಡ್ಜೆಟ್ ಮಾಡ್ತಾನೆ. ಈ ಥರದ್ದೆಲ್ಲ ತುಂಬ ಇದೆ ವಿಷಯ. ನಮ್ಮದ್ರಲ್ಲಿ ಬಡ್ಜೆಟ್ ಪ್ರಶ್ನೆನೇ ಇರಲಿಲ್ಲ. ನಮ್ಮ ಹತ್ರ ಬಂದಿದ್ದೇ ವಜ್ರ. ಪ್ರೊಡ್ಯೂಸರ್ ಹೆಂಗೆ ಅಂದರೆ, ಹೆಚ್ಚು ಕಡಿಮೆ ಆಯಿತು ಲಂಡನ್ಗೆ ಹೋಗೋ ಎಂಟ್ರಿ ಇದ್ರು. ಆಗಿನ ಕಾಲದಲ್ಲಿ ರೆಹಮಾನ್ ನೋಡದಿರೋ ಜಾಗಕ್ಕೆ ಫ್ಲೈಟ್ ಮಾಡಿದ್ದ ನಮ್ಮ ಭಯ. ಅಂಥ ಅದೃಷ್ಟವಂತ ನಾವು. ಹಾಗೇನೆ ಅವತ್ತು ಹೇಳಿದ ತಕ್ಷಣ KSR ದಾಸ್ ಅವರು ಇದ್ದರು, ಇದು ಇಷ್ಟು ವೈಲೆನ್ಸ್ ಇದ್ದೆ ಚೆನ್ನಾಗಿರುತ್ತಪ್ಪ, ಇಂಥ ಜಾಗದಲ್ಲಿ ತೋರಿಸ್ತೀನಿ ನಾನು. ಆಮೇಲೆ ಈಗ ನನ್ನ ನಿನ್ನ ಒಲವು ನನ್ನ ಅದು SP ಜಾನಕಿದು ಮಡಿಕೇರಲ್ಲಿ ಅಲ್ಲಿ ಇಲ್ಲಿ ಅಂತ ಅದು ಲೊಕೇಶನ್ ಹೇಳಿದ ತಕ್ಷಣ 70 ವೈಲಿನ್ ಬೇಕು, 60 ವೈಲಿನ್ ಬೇಕು ರೇ, ಎಷ್ಟಾದ್ರು ಹಾಕೋ, ಸೂಟಿಬಲ್ ಆಗಿರ್ಬೇಕಷ್ಟೇ ಅಂತ ಹೇಳಿದ ತಕ್ಷಣ ನಮಗೆ ಪ್ರಿಪೇರ್ ಆಗ್ಬಿಟ್ವಿ ನಾವು. ಆಮೇಲೆ ಆರ್ಕೆಸ್ಟ್ರಾ ನೋಡ್ಬೇಕಾದ್ರೆ ಅವ್ರ ಹತ್ರ ಕೆಲಸ ತೊಗೊಳೋದು ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಬರ್ತೀವಿ ಎಲ್ಲ ಆಗಿನ ಕಾಲಕ್ಕೆ ಅನ್ವಯಿಸ್ತವ್ರು, 55-60 ವರ್ಷದವರು ಎಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡೋರು. ಅವರೆಲ್ಲ ಹೆಂಗೆ ಒಂದೇ ಸತಿ ನುಡ್ಸೋಂಥ ಪ್ಲೇಯರ್ಸ್ ಅವರು. ಅವ್ರನ್ನ ಕೂರಿಸಿ ಅರೇಂಜ್ಮೆಂಟ್ ಎಲ್ಲ ಮಾಡಿ, ಆಮೇಲೆ ಬ್ಯಾಲೆನ್ಸಿಂಗಿಗೆ ನಮಗೆ GK ವೆಂಕಟೇಶ್ ನೈಟ್ಗೆಲ್ಲ ನುಡ್ಸಿದ್ನಲ್ಲ, ಅವರ ಹತ್ರ ನೀವು ಬಂದು ಕೂತ್ಕೊಂಡು ಸ್ವಲ್ಪ ಮಾಡಿ ಸರ್ ಅಂದರೆ ಅವ್ರು ಬಂದು ಕೂತ್ಕೊಂಡ್ರು ನಮಗೆ ಜೊತೆಗೆ. ನಮ್ಮ ಜೊತೆಗೆ ಎಲ್ಲ ಸಪೋರ್ಟಿಂಗು ಬಂದ ತಕ್ಷಣ ಕಂಡಕ್ಟ್ ಮಾಡೋಕ್ಕೆ ತುಂಬ ಸುಲಭ ಆಗೋಯ್ತು. ಜೊತೆಗೆ ನನ್ನ ಕಂಡಕ್ಟ್ರಿಗೆ ನಾನು ಎಲ್ಲೋಯ್ತೀನಿ ಅಂತ ಕೇಳಿದೆ. ವೈದ್ಯ ಎಲ್ಲ GKಗೆಲ್ಲ ಏನು ದೊಡ್ಡ ಹುಲಿ ಬೇರೆ. ಹೇಳಿದ ತಕ್ಷಣ ಮ್ಯೂಸಿಕ್ ನಾನು ಸ್ಕೋರ್ ಮಾಡಿದ ತಕ್ಷಣ 2 ಸೆಕೆಂಡಿಗೆಲ್ಲ ಬರ್ಕೊಂಡ್ರು. 2 ರಿಹರ್ಸಲ್ಲಿವ್ರೆ, 3ನೇದಕ್ಕೆ ಎಲ್ಲ ನೋಡಿಸ್ಬಿಟ್ರು. ಭಾಳ ನೋಡೋಕ್ಕೆ ಒಂದು ಖುಷಿ ಅದು. ಈಗಿನ ಕಾಲದಲ್ಲಿ ಒಬ್ರಿಗೊಬ್ರು ಮೀಟ್ ಮಾಡೋಕ್ಕೆ. ಅದೇ ನನ್ನ ನೆಕ್ಸ್ಟ್ ಪ್ರಶ್ನೆ ಆಗಿತ್ತು. ಇವಾಗ ಹಾಡ್ ರೆಕಾರ್ಡ್ ಮಾಡಬೇಕಾದ್ರೂ ಅಷ್ಟೇ, ನಿಮ್ಮ ಆರ್ಕೆಸ್ಟ್ರಾಯಿಂದಾನೇ ತಗೊಳ್ಳಿ, ಒಂದು ಸಿಂಗರು ಹಾಗೆ ಆ ಇನ್ಸ್ಟ್ರೂಮೆಂಟ್ಸ್ನ ನುಡ್ಸೋರು ಒಬ್ರಿಗೊಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅವರಿಂದ ಇವ್ರು ಕಲಿಬೇಕು, ಇವರಿಂದ ಅವ್ರು ಕಲಿಬೇಕು. ಅದೇ ರೀತಿ ಲೈವ್ ಮ್ಯೂಸಿಕ್ನಲ್ಲೂ ಹಾಡೋರು ಅಲ್ಲೇ ಇರ್ತಾರೆ, ಇನ್ಸ್ಟ್ರೂಮೆಂಟ್ ನುಡ್ಸೋರು ಅಲ್ಲೇ ಇರ್ತಾರೆ. ಬಟ್ ಇವಾಗ ಎಲ್ಲ ಒಂದೊಂದಾಗೆ ನಡೆಯುತ್ತೆ. ಹಾಡೋರು ಯಾವಾಗಲೂ ಬಂದು ಹಾಡ್ತಾರೆ, ನುಡ್ಸೋದನ್ನು ಇವಾಗೆಲ್ಲ ಕೀಬೋರ್ಡ್ನಲ್ಲೇ ಮಾಡೋಕ್ಕೆ ಇದು ಮಾಡಿರ್ತಾರೆ. ಸೊ ಒಂದು ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು ಅಂದರೆ ಈ ಥರ ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಜೊತೆಗೆ ಆ ಒಂದು ಒಡನಾಟ ಯಾವ ಥರ ಎಫೆಕ್ಟ್, ಇಂಪ್ರೂವ್ಮೆಂಟ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ? ತುಂಬ ಇಂಪಾರ್ಟೆಂಟ್ ಇವರೇ. ಅದರಲ್ಲೂ ಏನು ಬಿಗಿನರ್ಸ್ಗೆ ಹೇಳ್ತಾ ಇರೋದು,
ಬಿಗ್ನರ್ಸ್ ಎಲ್ಲ ನೀವು ಲೈವ್ ಪ್ರೋಗ್ರಾಮು ಪಕ್ಕವಾದ್ಯಗಳು ಜೊತೆ ನೀವು ಸರಿ ತಪ್ಪುಗಳು ಮಾಡಿಕೊಂಡು ಆಮೇಲೆ ಆ ಸಂತೋಷನೇ ಬೇರೆ. ಹಾಗೆ ರೆಡಿಯಾಗಿ ಬಂದವ್ರಿಗೆ ನಿಮಗೆ ಸಿನಿಮಾನ ಹಾಡಲಿಕ್ಕೆ ಕಷ್ಟ ಆಗೋದಿಲ್ಲ. ಇಲ್ಲಾಂದರೆ ಈಗ ಅದೇ ಹೇಳಿದ್ನಲ್ಲ, ಈಗ ರಿಪೇರಿ ಮಾಡೋಕ್ಕೆ ಸಾವಿರ ಅನುಕೂಲ ಇರೋದ್ರಿಂದ ನಿಮ್ಗೆ ಅಲ್ಲಿ ಮಾಡಿಕೊಟ್ಬಿಡ್ತಾರೆ. ಬಟ್ ತಿರ್ಗಾ ನೀವು ಲೈವ್ ಪ್ರೋಗ್ರಾಮಲ್ಲಿ ಬಂದು ಪ್ರೋಗ್ರಾಮ್ ಕೊಡಿದ್ದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್, ಹೌದು, ಭಾಳ ಕಷ್ಟ. ಸೊ ಆ ಕನೆಕ್ಟ್ ಇರಲೇಬೇಕು, ಆ ಒಂದು ಸಂಪರ್ಕ ಇರಲೇಬೇಕು. ಯಾಕಂದ್ರೆ ಇವಾಗ ನಾನು ಅವಾಗಲೇ ನಿಮ್ಗೆ ಸೋಷಿಯಲ್ ಮೀಡಿಯಲ್ಲಿ ಹಾಡೋದ್ರ ಬಗ್ಗೆ ಹೇಳಿದೆ. ಅವರೇ ಇನ್ಸ್ಟ್ರೂಮೆಂಟ್ ನುಡಿಸ್ತಾರೆ, ಅವರೇ ಏನೋ ಪ್ರೋಗ್ರಾಮಿಂಗ್ ಮಾಡ್ತಾರೆ, ಅವರೇ ಹಾಕ್ತಾರೆ. ಬೇರೆಯವ್ರ ಜೊತೆಗೆ ಹಾಡಬೇಕು ಅಂದ್ರೆ ಅವಾಗ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ. ಅದು ಈ ಆಮೇಲೆ ಈ ನಡುವೆ ಸ್ವಲ್ಪ ಬೇರೆಯವ್ರ ಜೊತೆ ಹಾಡೋಕ್ಕೆ ಸುಲಭವಾಗಿ ಹೋಗಿದೆ. ಈ ಕರೋಕಿ ಯಾವಾಗ ಬಂತು ಅದನ್ನ ಮನೆಯಲ್ಲಿ ಒಂದು 500 ಸತಿ 10,000 ಸತಿ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಒಂದು ಲೆವೆಲ್ ಅದಕ್ಕೆ ಅಡಿಟ್ ಆಗಿ ಬಂದ್ಬಿಟ್ಟಿದ್ದಾರೆ. ಅದರಿಂದ ಏನಾಗೋಗಿದೆ, ಈ ಬೇರೆಯವ್ರಿಗೆಲ್ಲ ದುಡ್ಡು ಎಕ್ಸ್ಪೆನ್ಸಿವ್ ಆಗಲ್ಲ. 10,000 ಜನ ವೈಲಿನೂ ಕೂಡ ಈ ಕರೋಕಿಲೇ ಫ್ರೀ ಸಿಗ್ತಾ ಇದೆಯಲ್ಲ, ಅದು ಯಾವಾಗ ನಿಮ್ಮ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆಯೋ ಸುಲಭವಾಗಿ ಮಾಡ್ಕೊತಾ ಇದ್ದಾರೆ. ಬಟ್ ಈ ಥರ ರೆಕಾರ್ಡಿಂಗಿಗೆ ಡೈರೆಕ್ಷನ್ ಮಾಡಿದಾಗ ಹೊಸ ಹಾಡನ್ನ ಹಾಡಬೇಕಾದ್ರೆ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದೇ ಕರೆಕ್ಟ್, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಏನಂದರೆ ಲೈವ್ ಪ್ರಾಕ್ಟೀಸು, ತಾಳ, ರಿದಮು, ಇಷ್ಟೇ ಆವರ್ತ ಹಾಡಬೇಕು, ಇಷ್ಟೇ ಬಾರ್ಗ್ ಹಾಡಬೇಕು, ಗೊತ್ತಾಯ್ತಾ? ಮಹಾಪ್ರಾಣ, ಅಲ್ಪಪ್ರಾಣ, ಶ್ರುತಿಜ್ಞಾನ ಇಷ್ಟು ಬರಬೇಕು. ಇಲ್ಲ ಅವರು ಜೀನ್ಸಲ್ಲಿ ಅವ್ರ ತಂದೆ ತಾಯಿ ಈ ಕಡೆಯಿಂದ ಬಂದಿರಬೇಕು. ಇಲ್ಲ ಕೇಳಿ ವಿದ್ಯಾವಂತರು ಆಗಿರ್ತಾರೆ. ಪ್ರಾಕ್ಟಿಕಲ್ಲು ಮತ್ತು ಥಿಯರಿ. ಕರೆಕ್ಟ್. ನಮ್ಮ ಕಾಲದಲ್ಲಿ ಅಲ್ಲಿ ಬರ್ಬೇಕಾದ್ರೆ ನಾವು ಮಾಡಬೇಕಾದ್ರೆ ಎಲ್ಲ ಪ್ರಾಕ್ಟಿಕಲಿಂದ ನಾವು ಸಿನಿಮಾ ಲೈನ್ಗೆ ಹೋಗೋದಕ್ಕೆ ಅವ್ರಿಗೆ ಥಿಯರಿ ಗೊತ್ತಿತ್ತು. ಅದಕ್ಕೆ ನಾವು ಹೇಳ್ಕೊಡ್ವಿ, ನೀವು ತಳ್ಕಂಬಳ್ಕ ಆಗುವಂಥ ಹಾಡು ಕೊಟ್ಟರು ಕೂಡ ನಾವು ತುಂಬ ಡಿಫಿಕಲ್ಟಾಗಿ ಮಾಡಿದ್ದೀವಿ ಅನ್ನೋದು ನಮಗೊಂದು ಸಂತೋಷ ಇರುತ್ತೆ. ಅವ್ರು ಬರ್ಕೊಟ್ಬಿಟ್ರೆ ಅವ್ರು ನೀರು ಕುಡ್ದಾಗ ಮುಗಿಸ್ತಾರೆ. ಯಾರೋ ಹೇಳಿಲ್ವ ಇಳಿಯರಾಜಾಗೆ ಲಂಡನ್ನಿಂದ ಪಾಪ ಬಂದಿದ್ರು, ಭಾಷೆ ಗೊತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ, ಹೈ ಕ್ಲಾಸಾಗಿ ನುಡಿಸಿದ್ರು. ಕಾರಣ ಏನಿಲ್ಲ, ಆ ಸ್ಟಾಫ್ ನೋಟೇಷನ್ ಹೆಂಗಿದೆ ಅಂದರೆ ನೀವು ಇಂಗ್ಲೀಷಲ್ಲಿ ಕಲ್ತಾಗೆ ಓದೋದು ಹೆಂಗೆ ಅಂತ ಇಷ್ಟೇ. ಬುಕ್ ಕೊಟ್ಟರೆ ಏನು ಬೇಕೋ ಓದ್ತೀರಾ, ಅದು ಭಾಷೆ ಗೀಷೆ ಇಲ್ಲವೇ ಇಲ್ಲ. ಅದು ನೋಡಿದ ತಕ್ಷಣ ಆ ಸಿಂಫೋನಿ 5,000 ಜನನೂ ಹಂಗೆ ನೋಡ್ತಾರೆ. ದಟ್ ಈಸ್ ಈಗ ಜನ್ರೇಷನ್ನವರು ಆಲ್ಮೋಸ್ಟ್ ಹಾಡು ಎಲ್ಲ ಕಲ್ತ್ಕೊತಾರೆ. ಸರ್, ಟೋಟಲಿ ನೀವು ಎಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀರಿ? ನಾನು ಹೆಚ್ಚು ಕಡಿಮೆ ಒಂದು 100-150 ಪಿಕ್ಚರ್ ಮಾಡಿದ್ದೀನಿ. ಅದರಲ್ಲಿ ಒಂದು 50 ಪಿಕ್ಚರ್ಗಳು ರಿಲೀಸ್. ಅದೇ ಕಾರಣ ಅಂತ ಅವ್ರವ್ರದ್ದು ಏನೇನಿರುತ್ತೋ. ನಾನು ತುಳು ಪಿಕ್ಚರ್ಸು, 1-2-3 ಮಲಯಾಳಮು, ಮತ್ತು ಕೊಂಕಣಿ ಇದು, ಆಮೇಲೆ ಇದು ಕನ್ನಡ ಮ್ಯಾಕ್ಸಿಮಮ್. ಅದರಲ್ಲಿ ನನಗೆ ನಿಮ್ಮ ಮ್ಯೂಸಿಕ್ ಫೇವ್ರೆಟ್ ಇರೋದು ನಂಜುಂಡ. ಅದು ಮೊನ್ನೆ ರೀಸೆಂಟಾಗಿ ನಾನು ಆ ಸಿನಿಮಾ ನೋಡಿದೆ ಅಪ್ಪನ ಜೊತೆಗೆ. ಆ ನಂಜುಂಡ ಸಿನಿಮಾ ಹೇಗೆ ಬಂತು ಮತ್ತು ಆ ಕಂಪೋಸಿಂಗ್ದು ಏನಾದರೂ ಹೇಳ್ಬೋದು? ನಂಜುಂಡದು ಅಷ್ಟೇ. ಇದೆಲ್ಲ ಪರಿಚಯಗಳು ಹೇಗಾಗ್ತಾ ಇರ್ತದೆ, ನಾವು ನಮ್ಮ ಕಿಲಾಡಿ ಕಿಟ್ಟು ಪಿಕ್ಚರಲ್ಲಿ ಎಷ್ಟು ಜನ ಈ ಹೀರೋಯಿನ್ಗಳಿದ್ದಾರೆ, ಎಷ್ಟು ಜನ ವಿಲನ್ಸ್ ಇದ್ದಾರೆ, ಅಷ್ಟು ಜನನು ಆ್ಯಕ್ಟ್ ಮಾಡಿದ್ದಾರೆ. ತೂಗುದೀಪ್ ಶಿರೋರು, ವಜ್ರಮುನಿ, ಅವರು ಇವರು, ಹಂಗೆ ಪಡ್ರಿ ಬಾಯಿ, ಲೀಲಾವತಿ ಅವರೆಲ್ಲ. ಹಾಗೆ ನನಗೆ ನಮ್ಮ ಅಣ್ಣ ಶೂಟಿಂಗಿಗೆ ಹೋಗ್ತಾ ಇದ್ದಲ್ಲ, ಹಾಗೆ ಲೀಲಾವತಿ ಅವ್ರ ಪರಿಚಯ ಆಯಿತು. ಆಮೇಲೆ ಲೀಲಾವತಿ ಅವ್ರಿಗೆ ನಮ್ಮ ಅಣ್ಣ ಪಾಪ ನಮ್ಮ ಬ್ರದರ್ಸು ಹೀಗೆ ಟ್ಯಾಲೆಂಟ್ ಇದೆ, ಅದು ನುಡಿಸ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಅವಾಗೆಲ್ಲ ನಾನು ಇವನ್ನೆಲ್ಲ ಅವ್ರ ಪಿಕ್ಚರೆಲ್ಲ ನಾನು ದೊಡ್ಡ ಫ್ಯಾನ್ಗಳು. ಅವಾಗ ಲೀಲಾವತಿಯವರು, ಪಂಡ್ರಿ ಬಾಯು, ಅಶ್ವಥ್ ಇವನ್ನೆಲ್ಲ ನೋಡೋದೇ ಒಂದು ಭಾಗ್ಯ ಅಂದ್ಕೊಂಡು ಆ ಟೈಮಲ್ಲಿ ನಾನು ಅವ್ರ ಶೂಟಿಂಗ್ ಎಲ್ಲ ಮುಗಿದು ಕೂತಿರೋವಾಗ ನಾನು ಅವ್ರ ಹಾಡುಗಳೆಲ್ಲ ಸ್ವಲ್ಪ ಹಾಡು ತೋರಿಸ್ತದೆ. ಆಮೇಲೆ ಮ್ಯಾಂಗ್ಲಿನಲ್ಲಿ ನುಡ್ಸವೆ ಅವ್ರದ್ದು ಫೇವ್ರೇಟ್ ಗಗನವು ಎಲ್ಲೋ ತಗ ಅದು ಇವು ಎಷ್ಟು ಚೆನ್ನಾಗಿ ನುಡಿಸಿದ್ರು ಹಾಗೆ ಅಂತ. ಆಮೇಲೆ ಹಾಗೇನೆ ಇವಳೆ ಸರಿ ಅವ್ರದ್ದು ಈ ಪಿಕ್ಚರ್ದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಆಗ ಹಂಸಲೇಖ ಅವರು ಪಿಕ್ಚರ್ಗಳು ಮಾಡಿದರು. ಮಾಡಿದಾಗ 1-2 ಪ್ರೋಗ್ರಾಮು ಆಯ್ತು ಅವ್ರದ್ದು. ವಿನೋದ್ ರಾಜನ್ ಕರೆಸಿ ನಂಗೆ ಪರಿಚಯ ಮಾಡಿದ್ರು. ಅವ್ರ ಆರ್ಕೆಸ್ಟ್ರಲ್ಲಿ ಸರಿ ಹೋಗಿ ನೋಡಿದ್ದೆ. ಅದರಲ್ಲೂ ಸ್ವಲ್ಪ ರಾಜ್ಕುಮಾರ್ ಹಾಡುಗಳೇ ಅವ್ರ ಹಾಡು
ಹಾಡ್ತಾಯಿದ್ರು ರಾಜ್ಕುಮಾರದ್ದು. ಬಂದ್ಬಿಟ್ಟಿದೆ ಈ ಭಕ್ತಿಗೀತೆಗಳು. ಅದರಲ್ಲಿ ಯಾವುದು ಮನವ ಮಂತ್ರಾಲಯವ ಅದು ಎಲ್ಲೆಲ್ಲೋ ಆರ್ಕೆಸ್ಟ್ರಾ ಹಾಡಿದ್ರು. ನಾನು ಕರೆಕ್ಟಾಗಿ BGMs ಮಾಡಿದೆ. ಎತ್ತಲೋ ಅದು ಫಸ್ಟ್ ಮ್ಯೂಸಿಕಲ್ ನೋಡ್ತೇವೆ. ಇವ್ನು ಯಾಕೆ ಇಟ್ಕೋಬಾರ್ದು ಅನ್ನೋ ಹೊತ್ತಿಗೆ ಲೀಲಾವತಿಯವರ ಮೋಹನ್ ಅವರೇ ನಿಮ್ಮ ಸಿನಿಮಾ ಕೊಡ್ತಿದ್ದಾರೆ, ರೆಡಿ ಮಾಡ್ತಾಯಿದ್ದೀನಿ, ಹೇಳ್ತೀನಿ ಕಂಪೋಸಿಂಗ್ ಬರೋರಂತೆ ಹಾಗೆ ಅಂತ. ನನ್ನ ಅದೃಷ್ಟ ಪಾಪ. ಆಮೇಲೆ ಅವನು ಚಿಕ್ಕ ಹುಡುಗ ಆಗಿರೋದ್ರಿಂದ ಸ್ವಲ್ಪ ನನ್ನ ಮೇಲೆ ಒಲವುಗಳೆಲ್ಲ ಆಯಿತು. ಅವ್ರಿಗೂ ಈ ಹೊಸಬ್ರು ಕೊಡೋ ಧೈರ್ಯ ಅದು ಲೀಲಾವತಿಯವ್ರಿಗೂ ಇತ್ತು. ಅದರಿಂದ ಬನ್ನಿ ನೀವು ಹಾಗೆ ಅದು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಅದೇ ಹಾರ್ಮೋನಿಯಂ ತೊಗೊಂಡೋದೆ. ಎಸ್ ನಾರಾಯಣ್ ಡೈರೆಕ್ಷನ್. ಹೌದು. ಸೊ ಇವಾಗ ನಂಜುಂಡ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರಲ್ಲಿ ಹೇಳಿದ್ರು ಹೆಂಗೆ ಲೀಲಾವತಿ ಅವ್ರದ್ದು ಭೇಟಿಯಾಗಿ ಅವ್ರಿಗೆ ಇದು ಸಿಕ್ತು ಅಂತ. ಸೊ ಹೆಂಗೂ ಗಿಟಾರ್ ಅವಾಗ ಬಂದಿತ್ತಲ್ಲ, ಸೊ ಅದಕ್ಕೆ ಈ ಹಾಡು ಹಾಡೋಣ ಅಂತ ಸರ್ ಒಂದು ಪ್ರೇಮ ದೈವಗಳ ವೇದ ನೀವು ನುಡಿಸಿ ನಿಮ್ಮ ಹತ್ರನೇ ಕಲ್ತಿರೋದು, ತಪ್ಪಿದ್ರೆ ದಯವಿಟ್ಟು ಹೇಳಿ. 1 2 3 4 ಸರ್ ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬಾ ಖುಷಿ ಆಯ್ತು. ನಾನು ಹೆಂಗ್ ಹಾಡೋಣ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಆದಷ್ಟು ನಾನು ಹೇಳಿದಲ್ಲ, ಶೀಘ್ರದಲ್ಲೇ ತುಂಬ ಜನನ್ನ ನಾನು ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದೀನಿ. ನೀವು ಓದ್ತಾ ಇರೋದ್ರಿಂದ ನನಗೆ ನಿಮ್ಮ ತಂದೆಯವರು ಓದಬೇಕು ಅನ್ನೋ ದೃಷ್ಟಿಯಿಂದ ಬಿಟ್ಟರೆ ಬಿಕಮ್ ಎ ಪ್ಲೇಬ್ಯಾಕ್ ಸಿಂಗರ್ ಖಂಡಿತ ವಿಷಯ ಇದೆ. ಹಾಡಬೇಕು, ಯಾವ ಹಾಡಬೇಕು ಹಾಡೋದು. ಎಲ್ಲಾರೀಶ್ವರಿಕೆಯಲ್ಲಿ ಒಂದು ಕ್ಯಾಬ್ರೆ ಹಾಡಿರುತ್ತೆ, ಸಾಹಿತ್ಯ ಅದಕ್ಕೆ ಕಮ್ಮಿ ಅಲ್ವ ಬರೀತಿರ್ತಾರೆ. ಜೋಕೆಂದರೆ ಆ ಬರೆಯವರೇ ಬರಿಬೇಕು, ಈಗ ಅದಕ್ಕೆ ಬೇಕೇ ಬೇಕು. ಅದಕ್ಕೆ ಟ್ಯೂನೇ ಇಂಪಾರ್ಟೆಂಟು. ಯಾಕೆಂದರೆ ಎಲ್ಲರಿಂದಾಗಲಿ ಅಲ್ವಾ ತನ ಹಾಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಹೋಗ್ಬಿಟ್ಟು ನಾವು ಕುವೆಂಪು ಮನೆ ಹತ್ರ